ಶ್ರೀಮತಿ ರಾಜೇಶ್ವರಿ ತೇಜಸ್ವಿ ಅವರು ಬರೆದಿರುವ ನನ್ನ ತೇಜಸ್ವಿ. ಈ ವಿಡಿಯೋವನ್ನು ನೋಡುತ್ತಿರುವ ನೀವು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಅಧ್ಯಾಯ 2, ಪತ್ರಗಳು ವಿನ ಮುಂದುವರೆದ ಭಾಗ. 24/7/1961 ಮೈಸೂರು. ನನ್ನ ರಾಜೇಶ್ಗೆ, ಬೃಹಸ್ಪತಿ ಬರಿತಾ ನಿನ್ನ ವಿಳಾಸನಾದರೂ ಸರಿಯಾಗಿ ಬರೆಯಬಾರದೇನೆ? ಬರೆದು ಹೊಡೆದು ಏನೇನೋ ಮಾಡಿದ್ದೀಯಲ್ಲ ಕತ್ತೆ. ನನಗೇನಂತೆ, ಬರಿತೀನಿ, ಏನಾದರೂ ಆಗ್ಲಿ. ನಾನಂತೂ ಓದುತ್ತಿಲ್ಲ. ಮಳೆ ಗಾಳಿ. ನಿನ್ನೆ ರಾತ್ರಿಯೆಲ್ಲ ಕೂತು ಒಂದು ಲೇಖನ ಸಿತಾರಿನ ಮೇಲೆ ಬರೆದು ಮಲಗಿದೆ. ಸಂಯುಕ್ತ ಕರ್ನಾಟಕಕ್ಕೆ ಕಳಿಸಬೇಕು. ರಾಜೇಶ್, ನಿನಗೆ ಹಾಗೆ ನಾನು ಬರೆದಿದ್ದರಿಂದ ತುಂಬ ಬೇಜಾರಾಯಿತು. ನಿನ್ನಂತೆ ನಾನು ಈ ಕತ್ತಲಲ್ಲಿ ದಾರಿ ಹುಡುಕುತ್ತಿರುವವನೇ. ಅದಕ್ಕೆ ನನಗೂ ಭಯ, ನಿನಗೆ ಏನನ್ನೂ ಹೇಳಲು ಕೂಡ. ನೋಡೋಣ, ನೀನು ನನ್ನವಳು, ನಾನು ನಿನ್ನವನು. ಇನ್ನು ಅದರಾಚೆಗೆ ನನಗೇನೂ ಗೊತ್ತಿಲ್ಲ. ನಮ್ಮನ್ನ ಇನ್ನೊಬ್ಬರೆದುರು ಎಕ್ಸ್ಪ್ರೆಸ್ ಮಾಡಿಕೊಳ್ಳಲಿಕ್ಕೆ ಅವಕಾಶವಿದ್ದರೆ ಸಾಕು. ಇನ್ನೇನು? ಮುತ್ತು ಕೊಡಬೇಕೆಂದು ಒಳಗೆ ತುಡಿದರೂ ಬರ್ಲಾ ಎಂದು ಹೋಗುವ ಫಾರ್ಮಲ್ ರೀತಿ ನೋಡಿ ನನಗೆ ಒಂದು ಬಾರಿ ನಗು ಬರ್ತಿತ್ತು. ಈ ಸಾರಿ ಸದ್ಯ ಪರೀಕ್ಷೆಯಲ್ಲಿ ಪಾಸಾದ್ರೆ ಸಾಕಪ್ಪ. ಮಹಾ ತರಳೆ ಕಣೆ ಇದು. ಜಟಿಲವೋ ಜಟಿಲ. ನಾಳೆ ಡಾಕ್ಟರ್ ಹೇಳಿದ್ದಾರೆ ಬಾ ಎಂದು. ಆ ಎಕ್ಸ್ರೇ ಫೋಟೋ ನೋಡಿ ಹೇಳುತ್ತಾರಂತೆ ಇನ್ನೊಂದ್ಸಾರಿ. ಸ್ವಲ್ಪ ನನ್ನ ಬದುಕನ್ನೇ ನನಗೆ ಬದುಕಲು ಬಿಟ್ಟು ನನ್ನ ದಾರಿಯಲ್ಲಿ ನಾನು ಮುಂದುವರಿಯುವಂತೆ ಪ್ರಕೃತಿ ಬಿಡುತ್ತಿಲ್ಲ. ಸಾಯುತ್ತಾ ಸಾಯೋಣ. ಯಾರೂ ಸಾಯಲೇಬೇಕು. ಆದರೆ ಸಾಯುವಾಗಲೂ ಬದುಕಿನ ಮೋಹ ಮುಸುಗದಿದ್ದರೆ ಸರಿ. ಯಾಕೆ ಈ ಭೂಮಿ ತನ್ನ ತೋಳ ಸೆರಗೆ ನನ್ನನ್ನು ಕರೆದಳು ಅನ್ನುವುದನ್ನಾದರೂ ತಿಳಿದರೆ ಸಾಕು. ಏನೋ ಈ ಸಂಶಯ ತರಳೆಗಳೆಲ್ಲ ಬಗೆಹರಿಯುವ ಕಾಲ ಬಂದೇ ಬರುತ್ತದೆ ಎನ್ನಬಹುದು. ನೋಡೋಣ. ಈ ಕಾಗದ ಕಂಡ ಕೂಡಲೇ ಉತ್ತರ ಬರೀತೀಯಾ ರಾಜೇಶ್? ಅನಂತಮೂರ್ತಿ ಸಿಕ್ಕಿದ್ರು. ಏನೇನೋ ಹೇಳಿದರು, ಏನೇನನ್ನೋ ಕೇಳಿದರು. ಏನಾದರೂ ನೀನು ಸಿಕ್ಕಾಗ ಎಲ್ಲವನ್ನೂ ಹೇಳುತ್ತೇನೆ. ನನಗೆ ಈಗೀಗ ಕಾಗದ ಬರೆಯಲಿಕ್ಕೆ ಬೇಜಾರು ರಾಜೇಶ್. ನಿನ್ನನ್ನು ನೆನೆಸಿಕೊಂಡರೆ ಕಾಗದ ಬರೆಯುವುದಕ್ಕಿಂತ ಇವಳ ಮೋಹನ ಮಾಯೆಯಲ್ಲಿ ಎಲ್ಲವನ್ನೂ ಮರೆಯಬೇಕು. ಇವೇ ಹೊರತು ಕಾಗದ ಬರೆಯುವಂತೆ ಅನ್ನಿಸುವುದೇ ಇಲ್ಲ. ಮೊನ್ನೆ ಏನೋ ಕನಸು ಗೊತ್ತಾ ರಾಜೇಶ್? ನನ್ನ ಜೊತೆನೇ ನೀನು ಮಲಗಿದ್ದೀಯಾ. ನೀನು ಏನೋ ಪುಸ್ತಕ ಓದುತ್ತಿದ್ದಿ ಗಂಭೀರವಾಗಿ. ನಾನು ಕಾದು ತಡೆಯಲಾರದೆ ಪುಸ್ತಕ ಕಿತ್ತು ಎಸೆದು ಬಿಟ್ಟು ಗಟ್ಟಿಯಾಗಿ ತಬ್ಬಿಕೊಂಡು ಮುತ್ತು ಕೊಡುತ್ತಿದ್ದೇನೆ. ನೀನು ಕೂಗಿ ಗಲಾಟೆ ಮಾಡಿಬಿಟ್ಟೆ. ಕತ್ತಲಲ್ಲಿ ಗಸ್ತು ತಿರುಗುವ ಪೊಲೀಸಿನವರೆಲ್ಲ ಬಂದು ಬಿಟ್ಟರು. ನಾನು ಕೇಳುತ್ತಿದ್ದೇನೆ, ಮತ್ತೆ ಮದುವೆಯಾಗಿದ್ದು ಯಾಕೆ? ತಬ್ಬಿಕೊಂಡರೆ ಕೂಗಿದ್ದು ಯಾಕೆ? ನನ್ನ ಮಾನ ಹೋಯ್ತು ಅಂತ. ನೀನು ನಗುತ್ತಿದ್ದೆ. ಅಷ್ಟರಲ್ಲಿ ಕನಸು ಮರೆಯಾಯಿತು. ಪೂಚಂ ತೇಜಸ್ವಿ. 24/7/1961 ಭೂತನ ಕಾಡು. ತೇಜು. ಈಗ ಇಲ್ಲಿದ್ದಿದ್ದರೆ ಆ ಮುದ್ದಾದ ತುಟಿನ ಒತ್ತಿ ಎಲ್ಲಿಗೆ ಹೋಗುತ್ತಿದ್ದೆವೋ. ಅಬ್ಬಾ, ನಿಮ್ಮಲ್ಲಿ ಅದೆಲ್ಲಿ ಅಷ್ಟೊಂದು ಪ್ರೀತಿಯ ಮೂರ್ತಿಯೇ ಮನೆ ಮಾಡಿ ಬಚ್ಚಿಕೊಂಡಿದೆಯೋ ನಾಕಾಣೆ. ನೀವು ಬಾ ಅಂತ ತಿಳಿಸಿದರೆ ಒಂದು ದಿನಕ್ಕೆ ಬರ್ತೀನಿ. ವೈವಾಗೆ ಕರೆಯುವ ಅಗತ್ಯವಿಲ್ಲವಲ್ಲ. ಇಲ್ಲಿ ನಾನು ಜೀವಂತ ಸಮಾಧಿಯಲ್ಲಿ ಹುದುಗಿ ಬಿಟ್ಟಂತೆನಿಸುತ್ತೆ. ದಿನ ಉದಿಸಿದಾಗ ಹೊಸ ಭರವಸೆ ಸಂಜೆ ಮುದುಡಿ ಕೂರುತ್ತೆ. ಬಹಳ ಬೇಗ ಬಹುದೂರ ಹೋಗ್ತೀನಿ ಅಂತೀರಿ. ಹೇಗಪ್ಪ ಬದುಕಿರಲಿ? ಆದರೆ ನೀವು ಖಂಡಿತ ಕಲಿಯಬೇಕೆಂಬ ನನ್ನ ಅಚ್ಚಲ ಆಸೆ. ನಾನು ಬೊಂಬಾಯಿಗೆ ಬಂದು ಬಿಡಲಾ? ನನಗೆ ಸುಡುಗಾಡಿನ ಸಂಕೋಚ. 2 ವರ್ಷಗಳಿಂದಲೂ ಪ್ರತಿ ಹುಣ್ಣಿಮೆ ಚಂದ್ರ ನಿಮ್ಮಂತೆ ಕಾಣುತ್ತೆ. ಆ ದೇವರ ಪೆಪ್ಪರ್ಮೆಂಟು ಚೀಪಿದಷ್ಟು ಇನ್ನೂ ಅಂತಾಗುತ್ತೆ ನಿಮ್ಮ ಪ್ರೀತಿ. ಆ ಬೆಳದಿಂಗಳನ್ನು ಬೊಗಸೆಯಿಂದ ತೆಗೆದು ಕುಡಿಬೇಕೆನಿಸುತ್ತೆ. ಇದನ್ನು ಫಾರ್ಮಲ್ ಅಂತೀರಾ? ನಗಬೇಡಿ. ನನ್ನ ಎದೆಗೂಡಿನಲ್ಲಿ ನಿಮ್ಮನ್ನು ಇರಿಸಿ ಶಾಖ ಕೊಡಬೇಕು. ಹಕ್ಕಿ ಮರಿಗಂತಲ್ಲ, ನಿಮ್ಮನ್ನು ಎದೆಗೆ ಅವಚ್ಚಿ ಹಿಸಿಕಿ ಆಡಿಸಬೇಕೆನಿಸುತ್ತೆ. ಹೀಗೂ ಅಲ್ಲ. ಎಕ್ಸ್ಪ್ರೆಸ್ ಮಾಡೋಕೆ ಕಷ್ಟ. ನನಗೂ ಹುಡುಗರ ಎದೆಯಲ್ಲಿ ಏನಿರುತ್ತೋ ಅಂತ ಕುತೂಹಲ. ನನ್ನ ಎದೆಯ ಪಿಸುಮಾತನ್ನು ಹೇಳಿಬಿಡಲಾ? ನೀವೇ ಕಿವಿಯಿಟ್ಟು ಆಲಿಸಿ ಗುಟ್ಟನ್ನ. ನಾನೇ ಮೊದಲಿಗಳಾಗಬೇಕಂತೆ ನನಗೆ ಆಸೆ. ಈಗ ಕರಿಯ ಕತ್ತಲ ಕಾಡಿನ ಮುದ್ದೆಯಲ್ಲಿ ಈ ಗುಹೆಯಲ್ಲಿ ಎಚ್ಚರವಾಗಿ ಉಸಿರಾಡುತ್ತಿರುವುದು ನಾನೊಬ್ಬಳೇ. ವಾಸು ಎಲ್ಲೋ ಮಲಗಿದ್ದಾನೆ. ಹಾಳು ಮಳೆ ಸುರಿಯುತ್ತಲೇ ಇದೆ. ನನ್ನ ಮೂಗು ಸೊರ ಅಂತಲೇ ಇದೆ.
ನೀವು ಬೊಂಬಾಯಿಗೆ ಹೋಗ್ತೀರೆಂದು ಅತ್ತೆ. ನನಗೆ ಥಂಡಿ ಹಿಡಿದಿರೋದು. ಮದುವೆ ಮಾಡಿಕೊಂಡು ಹೋದರೆ? ಈ ಸಲ ಮೈಸೂರಿಗೆ ಬಂದಾಗ ಜುಬ್ಬದಲ್ಲಿರ್ತೀರೇನು? ದೊಡ್ಡ ಗಂಡಸು ಥರ. ಹಾಗೆ ನೋಡೋಕೆ ಚಂದ ಅನ್ನಿಸುತ್ತೆ. ಮುತ್ತುಗಳೊಡನೆ ಪ್ರೀತಿಯಿಂದ ಎಂದೆಂದಿಗೂ ನಿಮ್ಮ. ಇಲ್ಲಿ ನನ್ನ ರಕ್ತದಲ್ಲಿ ರುಜು ಮಾಡಿದೆ ರಾಜೇಶ್. ಹೀಗೆ ನಾನು ಸಿಗ್ನೇಚರ್ ಮಾಡಿರುವುದು ಏನೇನೋ ನೆನಪು ಬರುತ್ತಾ? ದಯವಿಟ್ಟು ಮನಸ್ಸು ಹುಳಿ ಮಾಡಿಕೋಬೇಡಿ. ಇದು ಒಂದು ಸೆಂಟಿಮೆಂಟಲ್ ಇಂಟೆನ್ಸಿಟಿ. ಹಂಗಾಗೋಲ್ಲ. ನಾನು ಯಾವ ರಕ್ತದಲ್ಲಿ ನಿಮ್ಮವಳೆಂದು ಬರೆದಿರುವೆನೋ ಅದೇ ನಿಮ್ಮ ರಕ್ತದಲ್ಲಿ ಸಂಚರಿಸುವಂತಾಗುತ್ತೆ. ಕಹಿ ಉಂಡದ್ದರಿಂದ ಈ ಸಿಹಿತನದ ಸಿಹಿ ಹೆಚ್ಚಾಗುತ್ತೆ. ನಾನು ಹೇಳುತ್ತಿರುವುದು ತಪ್ಪಾ? ಮಲಗುವೆನು ಇನ್ನು. 25/7/1961 ಮೈಸೂರು. ಥೋ, ಯಾಕೆ ರಾಜೇಶ್ ಹಾಗೆ ರುಜು ಹಾಕಿದ್ದು? ನನಗದಕ್ಕೆ ರೇಗು. ವೈವಾಗೆ ನಾಳಿಂದ ಓದಬೇಕು. ಓದೋಕೆ ಬೇಜಾರು. ಇವತ್ತೊಂದು ಮೊಡವೆ ಎದ್ದು ತರಲೆ ಆಯ್ತು. ಅನಂತಮೂರ್ತಿ ಹೇಳ್ತಾರೆ, ಯಾವಳಾದರೂ ಪ್ರೇಯಸಿ ಮುತ್ತು ಕೊಟ್ಟರೆ ಹೋಗುತ್ತಂತೆ. ರಾಜೇಶ್, ನಿಮ್ಮ ಮನೆಯವರಿಗೆ ಅದಾಗೆ ಕಾಲ ಬಂದಾಗ ಹೇಳಿದರಾಯ್ತು. ಯಾವುದೋ ಅಕಾಲ ಪ್ರವಾಸವಾಗಬಾರದು ಮರಿ. ಹೇಳಬೇಕಾದ ಅನಿವಾರ್ಯ ವಾತಾವರಣ ಬಂದಾಗ ಖಂಡಿತ ಹೇಳುವಂತಿ. ಆದರೆ ದುಡುಕಿ ತರಲೆ ಮಾಡಿಕೊಳ್ಳಬೇಡ. ಗೊತ್ತಾಯ್ತಾ? ಪ್ರತಿಯೊಂದಕ್ಕೂ ತನ್ನದೇ ಆದ ನ್ಯಾಚುರಲ್ ವೇ ಇರುತ್ತದೆ. ಗೊತ್ತಾ? ಥೂ ರಾಜೇಶ್, ಎಂಥ ವಿರುದ್ಧ ಭಾವಗಳ ತರಲೆ ಗೊತ್ತಾ ನನ್ನ ತಲೆಯಲ್ಲಿ. ಇಲ್ಲದ ನನ್ನ ಪುನರ್ಜನ್ಮಕ್ಕೆ ಎಂದೆಂದೋ ಕವನ ಬರೆದಿದ್ದೆ. ಅದು ನೆನಪಿಗೆ ಬರುತ್ತದೆ. ಅದರ ಥೀಮ್ ಹೀಗಿದೆ. ಯಾವನೋ ಒಬ್ಬ ತನ್ನ ಪ್ರೇಯಸಿಯೊಡನೆ ಸಂಭೋಗದಲ್ಲಿ ತೊಡಗಿರುತ್ತಾನೆ. ಅದು ಒಂದು ತರದಲ್ಲಿ ಇನ್ಯಾವುದೋ ಜೀವಿಯೊಂದಕ್ಕೆ ಜನ್ಮ ಕೊಡುವ ಕ್ರಿಯೆ ತಾನೆ. ಆಗ ಅವನಿಗೆ ಇದ್ದಕ್ಕಿದ್ದಂತೆ ತನಗೆ ಸಾವು ಇಲ್ಲವೇ, ತನಗೆ ಪುನರ್ಜನ್ಮ ಇಲ್ಲವೇ ಎಂದೆನಿಸುತ್ತದೆ. ಯಾವುದು ಬದುಕುವ ಆಸೆಯನ್ನು ಕೆರಳಿಸುತ್ತೋ ಆ ತೊಡೆ ಮೊಲೆಗಳೆಲ್ಲವೂ ಅವನಿಗೆ ಪುನರ್ಜನ್ಮ ಇಲ್ಲವೆಂದು ಹಂಗಿಸಿ ಹಾಸ್ಯ ಮಾಡುತ್ತವೆ. ಈ ಸ್ಟ್ರೇಂಜ್ ಪೋಯಂ ಪೋಸ್ಟ್ ಆಫೀಸ್ನಲ್ಲಿ ಕೂತು ಬರೆದಿದ್ದೆ. ಲವ್ ಆಗಲಿ ಲಸ್ಟ್ ಆಗಲಿ ಗ್ರೇಟ್ ಆಗುವುದು ಯಾವಾಗ? ಅದರಿಂದ ನಾವು ನಮ್ಮ ಜೀವನವನ್ನು ಇನ್ನೊಂದು ತೀವ್ರತೆಗೆ ಕೊಂಡೊಯ್ಯಬಹುದೆಂಬುದನ್ನರಿತಾಗ ಮಾತ್ರವೇ. ಒಂದು ರೀತಿಯಲ್ಲಿ ನಮ್ಮನ್ನು ನಾವು ತೀವ್ರವಾಗಿ ಜೀವಿಸುವಂತೆ ಮಾಡಿಕೊಳ್ಳದೆ ಹೋಗಿ ಬಯಕೆಯನ್ನು ಬರಿಯ ಚಪಲತೆಯನ್ನಾಗಿ ಮಾಡಿಕೊಳ್ಳುತ್ತೇವೆ. ಬದುಕಿನ ಇನ್ನೊಂದು ತೀವ್ರತೆಯನ್ನು ತೆರೆದು ತೋರಿಸುವ ಸೆಕ್ಸ್ ಆಗ ಬರಿಯ ತುರಿಸೆ ಮಾತ್ರವಾಗುತ್ತದೋ ಏನೋ. ಇದೆಲ್ಲ ಬಹುಶಃ ಅಶ್ಲೀಲ ಅಗೌರವವಾದದ್ದಿರಬಹುದು ರಾಜೇಶ್. ನಿನಗೆ ನೀನು ಇದರಾಗಲೇ ಬೇಕಾಗುತ್ತದೆ. ಸುಳ್ಳು ಹೇಳಿ ಪಾರಾಗುವುದು ಸಮಸ್ಯೆಯಿಂದ ಹೊಂದುವ ಬಿಡುಗಡೆ ಎಂದಿಗೂ ಅಲ್ಲ ರಾಜೇಶ್. ಹೋಗಲಿ. ಬಹುಶಃ ಈ ಸಮಸ್ಯೆಗಳು ಯಾವ್ಯಾವೋ ನಿನ್ನನ್ನು ಮುಟ್ಟಲೇ ಆರದಷ್ಟು ಸರಳ ಮುಗ್ಧೆ ನೀನು ಎಂದು ತೋರುತ್ತದೆ. ಹೋಗಲಿ. ಚಿಕ್ಕಮಗಳೂರಿನ ಚಳಿ ನನ್ನ ಬೆಚ್ಚಗಿನ ದೇಹ ಬಿಸಿ ಬಿಸಿ ಮುತ್ತನ್ನು ಜ್ಞಾಪಕಕ್ಕೆ ತಂದರೆ ನಾನು ಧನ್ಯ. ನಿಮ್ಮಣ್ಣ ಇವರೆಲ್ಲ ಏನು ತಿಳಿದುಕೊಂಡರು ಮರಿ? ಥೂ, ನೀನು ಇಷ್ಟು ಮೃಣ್ಮಯ ಮೂರ್ತಿಯಂತೆ ಲವ್ ಮಾಡುತ್ತಿರಬೇಕಾದರೆ ನಾನು ಕತ್ತೆ ಥರ ಬೌದ್ಧಿಕವಾಗಿ ಯೋಚಿಸುತ್ತಿದ್ದೇನಲ್ಲ. ಉತ್ತರ ಬರಿ. ಲಕ್ಷಾಂತರ ಮುತ್ತು. ಪೂಚಂತೆ. 29/7/1961 ಭೂತನಕಾಡು. ನನ್ನ ತೇಜು, ಸದ್ಯ ಎಷ್ಟೊತ್ತಿಗೆ ನಿಮ್ಮ ಕೈ ಅದುಮಿ ಹಿಡಿದುಕೊಂಡು ಬಿಡ್ತೀನಪ್ಪ ಅಂತಾಗಿ ಬಿಟ್ಟಿದೆ. ಬೆಂಗಳೂರಿನಲ್ಲಾದರೂ ನಾನು ಓದಬೇಕು. ನೀವು ಈಗಲಾದರೂ ಓದುತ್ತಿರಬಹುದು. ಪೋಸ್ಟ್ ಮಾಡಲು ಹೊತ್ತಾಗುತ್ತದೆಂದು ಬೇಗ ಬೇಗ ಮುಗಿಸಿಕೊಡೆಂದು ವಾಸು ಅವಸರಿಸುತ್ತಿರುವನು. ನಿಮ್ಮ ರಾಜೇಶ್. 2/8/1961 ಮೈಸೂರು. ಏನು ರಾಜೇಶ್, ನಾ ಏನು ಬರೆದಿದ್ದೆ ಅನ್ನೋದು ಸಹಿತ ಮರೆತು ಹೋಗಿದೆ ಮರಿ. ನನಗೆ ಸದಾ 108 ನಿನ್ನ ಬಗ್ಗೆ ಕಾಡುತ್ತಲೇ ಇರುತ್ತದೆ. ಏಕೆಂದರೆ ನಾನು ಏಕಾಗಿ ಪ್ರೇಮಿಸುವೆನೋ ಕಷ್ಟಪಡುವೆನೋ. ಅದಲ್ಲದೆ ನೀನು ಬೇರೆಯಾಗಿ ಒಂದು ಹೆಣ್ಣಿನ ಗಂಡನಾಗಿ ನನ್ನ ಅಸ್ತಿತ್ವವನ್ನು ನಾನು ಸಾಧಿಸಿಕೊಳ್ಳಲು ಬಿಡದಿದ್ದರೆ ಆಗುವ ದಾರುಣ ನಿರಾಸೆಯನ್ನು ನೆನೆದು ಆಗಾಗ ಬೇಜಾರಾಗುತ್ತದೆ ಕಣೆ. ಅದಕ್ಕೆ ಒಂದೊಂದು ಸಾರಿ ಮಾತೂ ಬೇಡ, ಈ ಹಾಳು ಲವ್ ಅನ್ನೋ ಗೀಳಿ ಪಾಠನೂ ಬೇಡ. ಹಿಡಿದು ಎದೆಯ ತಳದಲ್ಲಿ ಇವಳೆಂಥವಳು ಅನ್ನೋದನ್ನ ತೆರೆದು ನೋಡಬೇಕೆನ್ನುವಂಥ ಜೀವನ ಪ್ರಮತ್ತತೆ ಉಂಟಾಗುತ್ತದೆ. ಇದಕ್ಕೇನು ತಪ್ಪು ತಿಳ್ಕೋಬೇಡಪ್ಪ. ಜೀವನಾದ್ಯಂತ ಇಂಥ ಏರಿಳಿತ ನೂರಾರನ್ನು ನೀನು ನೋಡಲೇಬೇಕಾಗುತ್ತದೆ. ಲೈಬ್ರರಿಯಲ್ಲಿ ಗೌರಮ್ಮ ಲಲಿತಮ್ಮ ಇದ್ದರು. ಯಾಕೆ ವಿತ್ಡ್ರಾ ಮಾಡಿಕೊಂಡಿರೆಂದು ಮಾತನಾಡುತ್ತಿದ್ದೆ.
ನಿನ್ನ ಗೆಳತಿಯರು ಅತ್ತ ಹೋದರು. ಒಂದು ತರದ ನಗು ನಕ್ಕು ಹೋದರು. ಅದರ ಹಿಂದಿನ ಅನೇಕ ವಿಕಾರ ಭಾವನೆಗಳನ್ನು ಗುರುತಿಸಿದೆ. ರಾಜೇಶ್, ಈಗಲೇ ಹೇಳಿದ್ದೇನೆ. ನಿನ್ನ ಈ ವಿಚಾರದಲ್ಲಿ ಯಾವ ರೀತಿ ಮೂಗಿಡಲು ಅವರಿಗೆ ತಿಲಮಾತ್ರ ಅಧಿಕಾರವೂ ಇಲ್ಲ. ಹೇಳಿದ್ದೇನೆ. ಇಟ್ ವಿಲ್ ಬಿ ಅ ಗ್ರೇಟೆಸ್ಟ್ ಇನ್ಸಲ್ಟ್ ಟು ಮೀ. ಅದರಿಂದಾಗಬಹುದಾದ ಭೀಕರ ಪರಿಣಾಮಕ್ಕೆ ದೇವರೇ ಕ್ಷಮಿಸಬೇಕು ನನ್ನನ್ನು. ಮೊನ್ನೆ ನಿನ್ನ ಗೆಳತಿ ಕವಿತಾ ಮತ್ತು ಸೈಕಾಲಜಿಯವಳೊಬ್ಬಳು ಹಲ್ಲು ಗಿಂಜುತ್ತಾ ಹೋದುದನ್ನು ಕಂಡೆ. ನನಗೆ ನಖಶಿಖಾಂತ ಕೋಪ ಬಂದಿತ್ತು. ನೆಟ್ಟಗೆ ಮುಟ್ಟಾಗುವುದನ್ನು ಬಿಟ್ಟರೆ ಜೀವನದ ಇನ್ಯಾವ ತುಮುಲಕ್ಕೂ ಸಿಕ್ಕದ ಅರಗಿಳಿಗಳು. ಅವರ ಅಪಹಾಸ್ಯದ ನಗು ಕಂಡು ನನಗೆ ವಿಷಾದವಾಯಿತು. ಮುಂದೆ ಕಾದಿದೆ ಅಂತ. ಹೋಗಲಿ ಮರಿ, ಏನೇನೋ ಹೇಳುತ್ತಿದ್ದೇನೆ ನಿನಗೆ. ಮದುವೆಯಾದ ಕ್ಷಣದಿಂದ ಇದನ್ನೆಲ್ಲ ಬಿಟ್ಟು ಬಿಡ್ತೀನಿ. ಬೊಗಳುವ ನಾಯಿ ಕಚ್ಚುವುದಿಲ್ಲವಂತೆ. ಆಮೇಲೆ ಬೊಗಳದೆ ಸುಮ್ಮನೆ ಕಚ್ಚುವುದೇ ಕೆಲಸ ನನಗೆ. ಆಯಿತು, ಆದರೆ ಕಚ್ಚಿಸಿಕೊಳ್ಳಲು ತಾವು ಸಿದ್ಧರಿರಬೇಕಷ್ಟೆ. ಈ ಸಾರಿ ಯಾಕೆ ಏನೋ ಕಾಟಾಚಾರಕ್ಕೆ ಒಂದು ಕಾಗದ ಗೀಚಿದಂತಿದೆಯಲ್ಲ ಕಾರಣ? ನಾನು ನಾಳಿಂದ ಓದಬೇಕು. ಅಯ್ಯೋ ರಾಜೇಶ್, ಯಾಕೆ ಹೀಗೆ ಅಟ್ಲಿಯಾಗಿದ್ದಾನೆ ಅಂದುಕೋಬೇಡ ಮರಿ. ನನ್ನ ಈ ಮಣ್ಣುತನವನ್ನೆಲ್ಲ ನೀನು ಹೀರಿಕೊಂಡ ಹೊರತು ನನಗೆ ಬಿಡುಗಡೆ ಇಲ್ಲ. ಮನಸ್ಸು ಈ ಸ್ತರದಿಂದ ಇನ್ನೊಂದು ಸ್ತರಕ್ಕೆ ಏರುವುದೇ ಇಲ್ಲ. ನಾನೇನು ಮಾಡಲಿ ರಾಜೇಶ್? ಮದುವೆಯಾಗುವುದು ಈ ಲೌಕಿಕ ಘಟನೆ ಎಂದು ತಿಳಿದಿರೋದು ಶುದ್ಧ ತಪ್ಪು. ಸ್ವಲ್ಪ ಇನ್ಸೈಟ್ ಇದ್ದರೆ ಗೊತ್ತಾಗುತ್ತೆ ಅದರ ಡೈಮೆನ್ಷನ್. ಅದಕ್ಕೆ ಐ ಆಮ್ ಸೋ ಮಚ್ ಬಾದರ್ಡ್. ಅದಕ್ಕೆ ಅಷ್ಟು ವ್ಯಾಕುಲನಾಗಿ ಇದ್ದೇನೆ. ಆದರೆ ನೀನು ಮಾತ್ರ ದಯವಿಟ್ಟು ಇದರ ಬಗ್ಗೆ ಇಂಟೆಲೆಕ್ಚುಯಲ್ ಆಗಬೇಡ. ಖಂಡಿತ ಬಿ ಇಂಪಲ್ಸಿವ್ ಅಷ್ಟೆ. ಯಾಕೆಂದು ನಿಧಾನಕ್ಕೆ ನಾನು ವಿವರಿಸುತ್ತೇನೆ. ಬರ್ಲಾ? ಕಾಗದ ತುಂಬಾ ಬರಿ. ಪೂಚಂತೆ, 4/8/1961 ಮೈಸೂರು. ರಾಜೇಶ್, ನಿನ್ನೆನ ನಿನ್ನ ಕಾಗದಕ್ಕೆ ಉತ್ತರ ಬರೆಯಲಾಗಲಿಲ್ಲ. ಕಾರಣ, ನಿನ್ನೆ ಭೀಕರವಾಗಿ ಬೇದಿ ಹೊಟ್ಟೆನೋವು ಹತ್ತಿಕೊಂಡಿತ್ತು. ನಿನ್ನೆ ಎಲ್ಲ ನರಳಿದೆ. ಇವತ್ತು ವಾಸಿ. ನಮ್ಮ ತಂದೆಯವರೊಡನೆ ಬೇರೆ ಬಿಸಿ ಬಿಸಿ ಮಾತಾಯಿತು. ಅಲ್ಲ ಮತ್ತೆ ನನಗೆ ಇಲ್ಲಿ ಹೊಟ್ಟೆ ನೋವು, ಅವರು ಬೇರೆ ಬೈಯುತ್ತಾ ದಿನವೆಲ್ಲ ಗೊತ್ತು ಗುರಿಯಿಲ್ಲದೆ ಅಲಿಯುತ್ತಿ ಹಾಗೆ ಹೀಗೆ ಎಂದು ಬೈದರು. ಇದೊಂದು ತರದ ಡರ್ಟಿ ಕೈಂಡ್ ಆಫ್ ಪೊಸೆಷನ್ ನೋಡು. ನಾನೇ ಏನು ಮಾಡಿದರೂ ಬೇರೆಯವನಾಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಒಂದು ಸ್ಟೇಜ್ನಲ್ಲಿ ಮರೆತು ಬಿಡುತ್ತಾರೆಂದು ತೋರುತ್ತದೆ. ಬೆಂಗಳೂರಿಗೆ ಈಗ ಬರಲೋ ಬೇಡವೋ ಯೋಚಿಸುತ್ತಿದ್ದೇನೆ ರಾಜೇಶ್. ವೈವಾ ಆದ ಕೂಡಲೇ ಹಲೀಂ ಬರ್ತಾರೆ. ಎಂತಿದ್ದರೂ ಬರಲೇಬೇಕು. ಅದೂ ಅಲ್ಲದೆ ಈಗ ಮೊದಲಿನಂತೆ ಧೈರ್ಯವಾಗಿ ನಿಮ್ಮ ಮನೆ ಹತ್ತಿರ ಬರಲು ನನಗೆ ಯಾಕೋ ಹೆದರಿಕೆ. ಈಗಿನ್ನೇನು ಶ್ಯಾಮ್ ಸುಂದರ್ ಬರ್ತಾರೆ. ಅವರ ಜೊತೆ ಯಾವುದೋ ಸ್ಪೀಚ್ಗೆ ಹೋಗಬೇಕಾಗಿದೆ. ನೋಡೋಣ. ಹೆಚ್ಚು ಬರೆಯಬೇಕೆಂದು ನಿನಗೆ ಯಾಕೆ ಹುಚ್ಚು ಮರಿ? ಥು, ನಿನಗೆ ನಾನು ಬೇಕೋ ನನ್ನ ಕಾಗದ ಬೇಕೋ ನೀನೇ ಹೇಳು. ಅಯ್ಯೋ, ಶ್ಯಾಮ್ ಸುಂದರ್ ಕರೀತಿದ್ದಾರೆ. ರಾಜೇಶ್, ಇನ್ನು ಡ್ಯಾಶ್ಗೆ ಏನಂತ ಬರೆದಿದ್ದೆ? ಡ್ಯಾಶ್ಗೆ ರೇಗಿಸುವುದು, ರೊಚ್ಚಿಗೆಬ್ಬಿಸುವುದು, ಹೊಟ್ಟೆ ಉರಿಸುವುದು ಇತ್ಯಾದಿ ಕ್ಷುದ್ರ ಕಾಮನೆಗಳೆಲ್ಲ ನಮಗೇಕೆ? ಡ್ಯಾಶ್ ಪಾಪ ಪುಣ್ಯ ಡ್ಯಾಶ್ಗೆ. ಪಾಪ ನಮ್ಮಷ್ಟೇ ಈ ಜಗತ್ತಿನಲ್ಲಿ ಆನಂದಿಸಲು ಡ್ಯಾಶ್ಗೂ ಅಧಿಕಾರವಿದೆ. ನಾನಂತೂ ಈ ನಡೆದು ಬಂದ ದಾರಿಯತ್ತ ಕಣ್ಣು ಹಾಯಿಸಬಾರದೆಂಬ ದೃಢನಿಶ್ಚಯದಿಂದಲೇ ಹೊರಟಿರುವೆನು. ಆಹಾ, ನಿನ್ನ ಕನಸೋ ಶುದ್ಧ ಹ್ಯಾಪಳೆ ಕನಸುಗಳು. ಥತ್, ನನಗೆ ಬಂದಂಥವು. ನಿನ್ನ ಬಗ್ಗೆ ಅಂತ ಡೀಸೆಂಟ್ ಕನಸು ಬೀಳಬಾರದಾ ಹೇಳುವಂಥದ್ದು? ರಾಜೇಶ್, ಬೇಕಾದರೆ ತುಂಬ ಬರೆದೇನು. ಆದರೆ ನೀನು ಈ ಹೊಲಸು ಸೆಂಟಿಮೆಂಟ್ ಇಟ್ಟುಕೊಂಡು ತುಂಬ ಬರೀರಿ ಎಂದರೆ ನಾನೇನು ಮಾಡಲಿ ಹೇಳು? ಈ ಕಾಗದಕ್ಕೆ ಉತ್ತರ ಬರೆ. ಅನಂತರ ತುಂಬ ಬೇಕಾದನ್ನೆಲ್ಲ ಬರೀತೀನಿ. ಬೆಂಗಳೂರಿಗೆ ಬಂದು ಹೋಗಲು ಎಂದು ಆಸೆ. ಬಂದರೆ ಏನು ಕೊಡ್ತಿ ಹೇಳು? ಯೋಚಿಸುತ್ತೇನೆ ಬರಲು. ಪೂಚಂತೆ, ಇಲ್ಲಿ ಬಹಳ ಅಳುಕಿನಿಂದಲೇ ಬರೆಯುತ್ತಿರುವೆನು. ಮನೆಯಲ್ಲಿ ಎಲ್ಲವೂ ನಿರಾಳವಾಗಿದೆ ಎಂದುಕೊಂಡರೂ ಏನೋ ಹೇಳಲಾಗದಂಥ ಕಸಿವಿಸಿ ನಡೆಯುತ್ತಲೇ ಇರುತ್ತಿತ್ತು. ಏನೋ ಎತ್ತಲೋ ಎಷ್ಟು ದಿನವೋ ಎಂದು ಅಮ್ಮನ ವರ್ತನೆ ಮತ್ತು ಪ್ರತಿಕ್ರಿಯೆ. ಎಷ್ಟು ದಿನಗಳು ಮನೆಯಲ್ಲಿ ಮಾತಿಲ್ಲ ಕಥೆಯಿಲ್ಲ. ಊಟಕ್ಕೆ ಬರ್ತೀಯಾ ನಳಿನಿ ಅಷ್ಟೆ. ಅಥವಾ ಏನಾದರೊಂದು ಉದ್ಗಾರ ಅಮ್ಮನಿಂದ. ತೇಜಸ್ವಿ ಮಾತುಗಳು ನೋಡಿದರೆ ಹಾಗೆ. ನನ್ನ ವ್ಯಕ್ತಿತ್ವದ ಬಗ್ಗೆ ನಿಮ್ಮಮ್ಮನಿಗೆ ಅನುಮಾನವೇ ಎನ್ನುವರು ಸಿಟ್ಟಿನಿಂದ.
ನಾನೇನು ಮಾಡಬೇಕೆಂದು ತೋರುತ್ತಿಲ್ಲ. ಆ ಸಂದರ್ಭದ ನನ್ನ ಕಷ್ಟ ಹೇಳತೀರದಾಗಿತ್ತು. 6-8-1961 ಮೈಸೂರು. ಏನು ರಾಜೇಶ್, ನೀನು ಕೂಡ ನಿನ್ನ ಡಿಮ್ಯಾಂಡ್ ಮೂಲಕ ನನ್ನನ್ನು ಪ್ರಾಮಾಣಿಕ ಮಾಡಲಿಕ್ಕೆ ಸಾಧ್ಯನಾ? ಯೋಚಿಸು. ನಾನು ಅಪ್ರಾಮಾಣಿಕ ಅಂತ ಅನ್ನಿಸಿದ ದಿನ ನೀನು ನನ್ನನ್ನು ಎಡಗಾಲಿನಿಂದ ಒದ್ದು ಹೊರಟು ಹೋಗುವ ಅಧಿಕಾರ ನಿನಗಿದೆ. ನಿನಗೆ ನಿಜವಾಗಿಯೂ ಹಾಗೇನಾದರೂ ಅನ್ನಿಸಿದ್ದರೆ ಹೇಳು. ನಿನಗೆ ನಿಜವಾಗಿಯೂ ಯಾವ ತೊಂದರೆನೂ ಮಾಡದೆ ಹೊರಟು ಹೋಗುತ್ತೇನೆ. ಯಾಕೆಂದರೆ ಒಮ್ಮೆ ಹಾಗನ್ನಿಸಿದರೆ ನಂತರ ನೀನು ನಿನ್ನ ಡಿಮ್ಯಾಂಡ್ಗಳ ಮೂಲಕ ನನ್ನನ್ನು ಸಿನ್ಸಿಯರ್ ಮಾಡಲಿಕ್ಕೆ ಸಾಧ್ಯನಾ? ಯೋಚಿಸು. ಇದ್ಯಾಕೆ ರಾಜೇಶ್, ನಿನಗೆ ನನ್ನಲ್ಲಿರುವ ಮಾನವೀಯತೆ ಬಗ್ಗೆ ನಂಬಿಕೆ ಇಲ್ಲವಾ? ಇಷ್ಟೆಲ್ಲ ಯಾಕೆ ಹೇಳಿದ್ದೇನೆಂದರೆ ನಾನಿನ್ನೂ ಮಾಡಬೇಕಾದದ್ದು ಬಹಳವಿದೆ ರಾಜೇಶ್. ಈಗಲೇ ಈ ತೆರೆ ನಾವು ಗೋಳಾಡಲಿಕ್ಕೆ ಶುರು ಮಾಡಿದರೆ ಎಷ್ಟೊಂದು ಅಗ್ಲಿ ಎನ್ನುವುದನ್ನು ಯೋಚಿಸು. ಜೀವನಾದ್ಯಂತ ಎದುರಿಸಬೇಕಾದ ಅನೇಕ ಭೀಕರಗಳನ್ನು ಎದುರಿಸುವ ಚಿತ್ತಸ್ಥೈರ್ಯ ನನ್ನಲ್ಲಿ ಉಳಿಯುತ್ತದಾ? ಇವನ್ನೆಲ್ಲ ಯೋಚಿಸು. ಗಂಡಸಿಗೆ ಹೆಣ್ಣನ್ನು ಕೊಟ್ಟಿರುವುದಕ್ಕಾಗೇ ದೇವರಿಗೆ ಎಂಥ ಚಿರಋಣಿಯಾಗಿದ್ದೇನೆ ನಾನು. ನಿನಗೆ ಗೊತ್ತಿಲ್ಲ ರಾಜೇಶ್. ಆದರೆ ಸಾಧನೆ, ಪ್ರೇಮ ಇತ್ಯಾದಿಗಳೆಲ್ಲದಕ್ಕಿಂತ ಜೀವಿಸುವುದೇ ಮಹಾ ತರಲೆಯಾಗಿ ತೋರುತ್ತದೆ ನನಗೆ. ಈ ಥರ ಅನುಮಾನಿಸುವುದಕ್ಕಿಂತ ಮೀನಿಂಗ್ಲೆಸ್ ಇನ್ಸಲ್ಟ್ ಇನ್ನೇನು ನನಗೆ? ನಿನ್ನ ಮುತ್ತುಗಿತ್ತು ಎಲ್ಲ ಇನ್ ಅ ರಿಯಲ್ ಸೆನ್ಸ್ ಮೀನಿಂಗ್ಲೆಸ್ ನನಗೆ. ಅದನ್ನು ಕೊಡುವುದು ಮಾತ್ರವಾಗಿದ್ದರೆ, ನಾನು ಇಸುಕೊಳ್ಳುವವನು ಮಾತ್ರವಾಗಿದ್ದರಂತೂ ನನಗವು ಖಂಡಿತ ಬೇಡ ಮರಿ. ನನಗೆ ಖಂಡಿತ ಅಂಥ ಇಂದ್ರಿಯ ಲಂಪಟತೆ ಇದೆ ಎಂದು ತಿಳಿಯಬೇಡ ರಾಜೇಶ್. ಹೆಂಗಸಿನ ಗಂಡನಾಗಿ ಎಂದರೆ ಐ ವಾಂಟ್ ಟು ಎಕ್ಸಿಸ್ಟ್ ಆಸ್ ಅ ಹಸ್ಬೆಂಡ್ ಟು ಅ ವೈಫ್ ಆ್ಯಂಡ್ ನಥಿಂಗ್ ಎಲ್ಸ್ ಎಂದು ಅಷ್ಟೆ. ನಮ್ಮ ತಂದೆಯವರಿಗೆ ಗೊತ್ತಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ನಿನಗೆ ಅದು ಇಂಪಾರ್ಟೆಂಟ್ ಆಗಿದ್ದರೆ ನೀನೇ ಬಂದು ಹೇಳು. ಅಪ್ಪ ಅಮ್ಮಂದಿರಿಗೆಲ್ಲ ತಿಳಿಸಿ ಬಂಧು ಬಾಂಧವರನ್ನೆಲ್ಲ ಸಂತೋಷ ಸಾಗರದಲ್ಲಿ ಮುಳುಗಿಸಿ ಮದುವೆಯಾಗಬೇಕು ಇತ್ಯಾದಿ ಭ್ರಮೆಯಿಂದ ನಾನು ಈಗ ಪಾರಾಗಿದ್ದೇನೆ. ನನ್ನ ಮದುವೆ ನನ್ನದೇ ಹೊರತು ಇನ್ಯಾರದ್ದೂ ಅಲ್ಲ. ನಾನು ನಿನ್ನನ್ನು ಮದುವೆಯಾಗುವವರೆಗೂ ಕೊಂಚ ತಾಳ್ಮೆಯಿಂದಲೇ ನೀನು ಇರಬೇಕಾಗುತ್ತೆ ರಾಜೇಶ್. ನಿನಗೆ ಗೊತ್ತಿಲ್ಲ, ಈಗಲೇ ಹೀಗಾಡುತ್ತಿ. ಅಷ್ಟೇ ಅಲ್ಲ, ಲವ್ ಈಸ್ ಎವ್ರಿಥಿಂಗ್ ಅನ್ನೋದು ಸುಳ್ಳು ಎಂದು ನಿನಗೆ ಕ್ರಮೇಣ ಗೊತ್ತಾಗುತ್ತದೆ. ನನ್ನ 100 ಸಮಸ್ಯೆಗಳ ಮಧ್ಯ ನೀನು ಯಾಕೆ ತರಳಗಳನ್ನು ಎತ್ತುತ್ತಿ ರಾಜೇಶ್, ಹೇಳು. ಖಂಡಿತ ಓದಿಲ್ಲ ಮಾರಾಯ್ತಿ. ಅವತ್ತು ಶ್ಯಾಮ್ ಸುಂದರರ ದೆಸೆಯಿಂದ ಹೋಗಿ ಕೂತಿದ್ದೆ ಅಷ್ಟೆ. ಎಂಥದೋ ಸೈನ್ಸ್ ಬುಕ್ ಓದಕ್ಕೆ ನನ್ನನ್ನು ಎಳೆದೊಯ್ದಿದ್ದರು ಅಷ್ಟೆ. ನಿನಗೆ ನನ್ನ ಹತ್ತಿರ ಹಾಗೆ ಇಂಟಿಮೇಟ್ ಆಗಿ ಬಿಹೇವ್ ಮಾಡಿದರೆ ಅವಮಾನವಾ ಹೇಳು? ಅಥವಾ ನಾನೇನಾದರೂ ಗಂಭೀರವಾಗಿ ಮಾನ ಉಳಿಸಿಕೊಳ್ಳಲು ಯತ್ನಿಸುತ್ತಿರುವೆನಾ? ಈ ಕ್ಷಣ ಬೇಕಾದರೆ ಬೇರೆ ಆಗಿ ನಿನ್ನೆದುರು ನಿಲ್ಲಲೇನು? ಹೇಳು. ನನಗೇನು ನಿನ್ನೆದುರು ಮಾನ ಮರ್ಯಾದೆ ಎಲ್ಲ? ತುತ್ ಬಿಡೆ, ಅದೇನಿದ್ದರೂ ಹೇಳೇ ಇರಲಿ ಪೂಚಂತೆ. 7-8-1961 ನನ್ನ ತೇಜು. ಅಬ್ಬಾ, ದೇವರಂಥ ಕೋಮಲ ಹೃದಯವನ್ನು ನೋಯಿಸಿದೆ. ಸತ್ಯವಾಗಿ ಹೇಳ್ತೀನಿ, ನಿಮ್ಮ ಪ್ರಾಮಾಣಿಕತೆಯನ್ನು ಅನುಮಾನಿಸಲಿಲ್ಲ. ನಮ್ಮ ದೃಢ ನಿರ್ಧಾರದ ಮುಂದೆ ಬೇರೆ ಯಾವುದಕ್ಕೂ ಸ್ಥಳವಿಲ್ಲವೆಂಬುದನ್ನು ಅರಿಯಲಿಲ್ಲ. ಈಗ ನಾನೇ ವ್ಯಥೆಪಡುವಂತಾಯಿತು. ತೇಜು, ಯಾಕಿಷ್ಟು ಕೋಪ? ನೀವು ಇಸುಕೊಳ್ಳುವುದಕ್ಕಿಂತಲೂ ಹೆಚ್ಚಿಗೆ ಕೊಡ್ತಿದ್ದೀರಲ್ಲ. ಏನೇನೋ ಹೇಳಿ ರೇಗಿಸಬೇಡಿ ಮತ್ತೆ. ನೀವು ಇದ್ದ ಮೇಲೆ ಬಂಧುಗಳಾಗಲಿ ಸ್ನೇಹಿತರಾಗಲಿ ನನಗೆ ಮುಖ್ಯವೇ ಅಲ್ಲ. ನಾನು ನಿಮ್ಮ ಹೆಂಡತಿಯಾಗಿ ಬದುಕಿ ಬಾಳು ಸಾಗಿಸಿದರೆ ಅದೇ ನನ್ನ ಬಾಳಿನ ಸಾರ್ಥಕತೆಯಾಗೋದರಿಂದ ಬೇರೆ ಇನ್ಯಾವುದೂ ಮುಖ್ಯವಲ್ಲ ನನಗೆ. ಹಲೀಂ ಮಮತೆಯಲ್ಲಿ ನಮ್ಮೂರಿಗೆ ಬರೋಲ್ವಂತೆ. ಅವಮಾನವಂತೆ ಅವಮಾನ. ನೀವೇನು ನನ್ನ ಹತ್ತಿರ ಗಂಭೀರವಾಗಿರೋದು ಬೇಡ. ಇಲ್ಲಿಗೆ ಬರ್ತೀರಾ ಅಂತ ಏನೇನೋ ಆಸೆ ನಿರಾಸೆ ಆಯಿತು. ಹೀಗೆ ಬೈತೀರಿ ಅಂತನೇನೋ ಬೆಳಗ್ಗೆಯೆಲ್ಲ ಸಂಕಟವಾಗ್ತಿತ್ತು. ಈಗ ನೆಮ್ಮದಿ. ಗುರುವಾರ 10:15 ಗಂಟೆ ಬಸ್ ಸ್ಟ್ಯಾಂಡಿಗೆ ಬರ್ತೀರಾ? ಸಿತಾರ್ ವಾದ್ಯದ ಕತೆ ಓದಿದೆ. ಇಲ್ಲಿ ಎಲ್ಲರೂ ಓದಿದರು. ಚೆನ್ನಾಗಿದೆ. ದಕ್ಷಿಣ ಕರ್ನಾಟಕಕ್ಕೂ ಮುಂದೆ ಒಳಪಡಿಸಬಹುದೇನೋ ಎಂದಿರುವಿರಿ. ನೀವು ಅದನ್ನು ಸಾಧಿಸುತ್ತೀರಾ? ನಾಳೆ ಅರ್ಧ ಗಂಟೆ ಬೆಂಗಳೂರು ಆಕಾಶವಾಣಿಯಲ್ಲಿ ಸಿತಾರ್ ವಾದನ ಇದೆ, ಕೇಳ್ತೀನಿ. ಪ್ರೀತಿಗಳೊಡನೆ ನಿಮ್ಮ ರಾಜೇಶ್. 9-8-1961 ರಾಜೇಶ್. ಹೋಗಲಿ ಬಿಡು. ಅವತ್ತು ನನಗೆ ತುಂಬ ರೇಗಿತ್ತು.
ಅಲ್ಲ ಮತ್ತೆ ಮೊದಲೇ ನಾನು ಹೆದರು ಪುಕ್ಕಲ, ಜೊತೆಗೆ ನೀನು ಬೇರೆ ಇನ್ಸಿನ್ಸಿಯರ್ ಅಂದರೆ ನನ್ನನ್ನು ಮುಟ್ಟುವುದಿರಲಿ, ನೋಡಲಿಕ್ಕೆ ಹೆದರಿಕೆ ಆಗುತ್ತದೆ ಗೊತ್ತಾ. ಇಫ್ ಲವ್ ಇಸ್ ಸೋ ಕಾಂಪ್ಲೆಕ್ಸ್, ಲವ್ ಮನೆ ಹಾಳಾಯ್ತು. ನನಗೆ ಯಾರೂ ಬೇಡ ಅನ್ನುವಂತ ಬೇಜಾರಾಗಿತ್ತು. ಹೌದು ರಾಜೇಶ್, ಲವ್ ಇಸ್ ಸಚ್ ಅ ಸಿಂಪಲ್ ರಿಯಾಲಿಟಿ ಟು ಮೀ ದಟ್ ಐ ಲವ್ ಯು ಸೋ ಮಚ್. ಅದರಿಂದ ಹಾಗೆ ಬರೆದೆ ರಾಜೇಶ್. ಈ ಅನುಮಾನವಿರುವವರು ಒಳ್ಳೆಯ ದಾರಿ ಹಿಡಿಯುವುದಿರಲಿ, ಕೆಟ್ಟ ದಾರಿಯನ್ನು ಕೂಡ ಹಿಡಿಯಲಾರರು. ಲೈಫ್ಗೆ ಬಹಳ ಬೇಗ ಇಂಡಿಫರೆಂಟ್ ಆಗಿ ಬಿಡುತ್ತಾರೆ ಕಣೆ. ಸಂಶಯಾತ್ಮ ವಿನಶ್ಯತಿ, ತಿಳ್ಕೊ. ಹೋಗಲಿ, ಬೆಂಗಳೂರಿಗೆ ಬರದಿದ್ದನ್ನು ಕಂಡು ಇಷ್ಟು ಬೇಜಾರಾಯ್ತು ಮರಿ. ಹಲೀಮ್ಗಿಂತ ನಿನ್ನನ್ನು ಹೆಚ್ಚು ಪ್ರೀತಿಸುತ್ತೇನೆ ಮರಿ. ನನಗೆ ಖಂಡಿತ ಎಲ್ಲೋ ಒಂದು ಮೂಲೆಯಲ್ಲಿ ಸಿತಾರು ಗಿತಾರು ಎಂಥದೂ ಬೇಡಾಗಿದೆ. ಆದರೆ ಇರಲಿ, 6 ತಿಂಗಳು ತಾನೆ, ಆಮೇಲೆ ತಮ್ಮ ಅಡಿಯಾಳಾಗಿ ತಮ್ಮನ್ನು ಎದೆಗವಚಿಕೊಂಡು ಮಲಗಲಿಕ್ಕೆ ಎಲ್ಲ ಕಾಲನೂ ಮೀಸಲಿಡುತ್ತೇನೆ ರಾಯ್ರೆ. ನೀನ್ಯಾಕೆ ಹೆದರುತ್ತೀ ರಾಜೇಶ್. ಬೊಂಬಾಯಿಗೆ ಹೋಗಲಿಕ್ಕೆ ಮೊದಲು ತಮ್ಮ ಜೊತೆ ಸಾಕೆನ್ನುವಷ್ಟು ಹೊತ್ತು ಕಳೆಯುತ್ತೇನೆ ಮರಿ. ತಮಗ್ಯಾಕೆ ಅಂಜಿಕೆ ಹೇಳಿ. ಆದರೆ ತಾವು ಮಾತ್ರ ವಾಗ್ದಾನ ಮರೆಯದೆ ಹೋದ ಕಾಗದದಲ್ಲಿ ಕೊಡುತ್ತೇನೆ ಅಂದಿರೋದನ್ನ ಕೊಡೋದಾದ್ರೆ ಮಾತ್ರ, ಗೊತ್ತಾಯ್ತೋ. ಆ ಪತ್ರಿಕೆ ಅವನೇ ಹಾಗೆ ಮೇಲುಗಡೆ ಬರ್ದಿರೋದು ಕಣೆ. ಸಿತಾರ್ ಏನೇ ಮಾಡಿದರೂ ದಕ್ಷಿಣಾದಿಗೆ ಒಗ್ಗುವುದೇ ಇಲ್ಲ, ಗೊತ್ತಾ. ಆ ಲೇಖನದಲ್ಲಿ ಸಿತಾರಿನ ಸುವರ್ಣಯುಗ ಒಂದನ್ನುಳಿದರೆ ಇನ್ನೆಲ್ಲ ನಾನು ಬರ್ದಿದ್ದಲ್ಲ, ದೊರೆಸ್ವಾಮಿ ಈಸಿ ಟ್ರಾನ್ಸ್ಲೇಟ್ ಮಾಡಿದ್ದು. ಥೋ, ಒಂದೊಂದು ದಿನ ಅಯ್ಯೋ ಇವತ್ತೇ ಮದುವೆ ಮಾಡಿಕೊಂಡು ಅವಳನ್ನು ಕರೆದುಕೊಂಡು ಬಂದು ಬಿಡಬೇಕೆನ್ನುವಷ್ಟು ರೇಗಿ ಬಿಡುತ್ತದೆ ಕಣೆ. ಹಲೀಂ ಫೋಟೋ ಕಳಿಸಿದ್ದೇನೆ ಇದರೊಳಗೆ, ನನ್ನದೆರಡೂ ಇವೆ. ನಾನು ಕಡಲ ತಡಿಯಲ್ಲಿ ನಿಂತಿದ್ದೊಂದಿದೆ. ಕಳಿಸಲೋ ಬೇಡವೋ ಎಂದು ಯೋಚಿಸಿದೆ. ತೂ, ಅಶ್ಲೀಲವಾಗಿದೆ ಎಂದು ಬೈಯುತ್ತೀಯೇನೋ ಎಂದು ಹೆದರಿದೆ. ಇದೇನು ಕಾಲೋ ರೋಮನ್ ಕಂಬಗಳೋ, ಈ ದೈತ್ಯನನ್ನು ನಾನು ಮದುವೆಯಾಗಲೊಪ್ಪ ಎಂದು ಎಲ್ಲಿ ಅಂದು ಬಿಡುತ್ತೀಯೋ ಎಂದು ಯೋಚಿಸಿದೆ. ಇರಲಿ, ಮದುವೆಯಾದ ನಂತರ ಬೇಜಾರಾಗುವುದರ ಬದಲು ಈಗಲೇ ಬೇಜಾರಾದರೆ ವಾಸಿ ಎಂದು ಕಳಿಸಿದ್ದೇನೆ. ಕಾಗದ ಬರಿ, ನಿನಗಿಂತ ಮೊದಲೇ ಬರುತ್ತದೆ. ನಿಮ್ಮಮ್ಮನ ಹತ್ತಿರ ಯಾಕೆ ಜಗಳ ಆಡಿದ್ದೆ ನೀನು, ಗೊತ್ತಾಗಲಿಲ್ಲ. ವೈವಾ ಆದ ನಂತರ ಪರೀಕ್ಷೆ ಎಲ್ಲ ಮುಗಿದು ಈ ಹಾಳು ಹೊಟ್ಟೆ ನೋವು ಸೊಂಟ ನೋವು ಎಲ್ಲ ಕಳೆದುಕೊಂಡು ಫ್ರೀ ಆಗಿ ನಿನ್ನ ಹತ್ತಿರ ಊರಿಗೆ ಬರುತ್ತೇನೆ, ಆಯ್ತಾ. ಪೂಚಂತೆ. 8/8/1961. ಪ್ರಿಯ ತೇಜು, ಇದೇ ಸೋಜಿಗ. ಹಲೀಂ ಮತ್ತು ನಿಮ್ಮ ಫೋಟೋ ಬೇಕೆಂದು ಯೋಚಿಸಿಕೊಳ್ಳುತ್ತಿದ್ದಂತೆಯೇ ಅದನ್ನು ಕಳಿಸಿರುವಿರಿ. ಇಲ್ಲಿ ಏನೇನೋ ರಂಪರಾದಂತವಾಗಿದೆ. ಬೆಳಗ್ಗೆ ಅಕ್ಕಂದಿರು ಮತ್ತು ಅಮ್ಮ ಬಂದು ಕತ್ತಲೆ ಕೋಣೆಯಲ್ಲಿ ಹಾಕಿ ನಾನು ಏನೋ ತಪ್ಪು ಮಾಡಿರುವಂತೆ ಮಾತನಾಡುತ್ತಿದ್ದರು. ಅಕ್ಕ ನನ್ನ ಪರವಾಗಿದ್ದರೂ ಏನೇನೋ ಬೋಧನೆ ಮಾಡಿದಳು. ಅವಳ ಬಾಯಿ ಮುಚ್ಚಿಸಬೇಕಾಯಿತು. ಅಮ್ಮನಿಗೆ ಒಪ್ಪಿಗೆಯಂತೆ, ಆದರೆ ಸರಿಯಾಗಿ ಉತ್ತರ ಕೊಡಬೇಕಂತೆ. ಮೊದಲು ಕಣ್ಣೀರಿನ ಕಡಲಲ್ಲಿ ಮುಳುಗಿಸಿ ಆಮೇಲೆ ನಗುವಿನ ಹೊಳೆಯಲ್ಲಿ ಅದ್ದಿದರು. ರೇನ್ಬೋ ಪುಸ್ತಕ ಕೊಂಡು ಅದರಲ್ಲಿ ನನ್ನ ಫೋಟೋ ಇಟ್ಟು ಕೊಡೋನೆಂದರೆ ಆ ಪುಸ್ತಕ ಸಿಗಲೇ ಇಲ್ಲ. ಕಂಟೋನ್ಮೆಂಟ್ ಎಲ್ಲ ಹುಡುಕಿದೆ. ನನ್ನ ಮೂಗು ನಿಮಗೆ ಬೇಜಾರು ಮಾಡಿಸಲಿಲ್ಲವಾ. ವೆಲ್ಲೂರಿಗೆ ಹೋಗಿ ಮೂಗಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡ್ಲಾ. ಫ್ಯಾನ್ಸಿ ಐಡಿಯಾ ಅಂತ ಹೇಳಿದೆ. ಇಲ್ಲಿ ಎಲ್ಲರೂ ಬೈದರು. ಅದರ ಬಗ್ಗೆ ನಾನು ಬಹಳ ಸೆನ್ಸಿಟಿವ್. ನೀವು ಮದುವೆಯಾಗುವುದು ನಿಧಾನ 6 ವರ್ಷವಾಗಬಹುದೆಂದು ಹೇಳಿದ್ದಾರೆ ಎಂದೆ. 10 ವರ್ಷಕ್ಕೆ ಬೇಕಾದರೂ ಆಗು ಎಂದು ಬೈದಳು ಅಕ್ಕ. ನಿಮ್ಮ ರಾಜೇಶ್. 10/8/1961. ಮೈಸೂರು. ರಾಜೇಶ್, ಅವತ್ತಿನ ಕತೆ ನಿನಗೆ ಹೇಳಲೇ ಕೂಡದು ಎಂದಿದ್ದೆ. ಆದರೆ ಅಪ್ರಾಮಾಣಿಕತೆ ಎಂದಿಗೂ ಸಲ್ಲ. ನಿನಗೆ ಏನು ಹೇಳಲಿ. ಅವತ್ತು ಏಕೆ ಅತ್ತೆ, ನೀನು ಹೋಗುತ್ತೀಯಾ ಎಂದು ಅಲ್ಲ. ಅವತ್ತು ರಾತ್ರಿ ಎಲ್ಲ ಅಳು ಬಂತು, ನಿದ್ದೆ ಇರಲಿಲ್ಲ ನನಗೆ. ನೀನು ಆಗ ನಮ್ಮ ಸೋದರತ್ತೆ ಇದ್ದಾರೆ ಹೋಗುತ್ತೇನೆ ಎಂದಾಗ ಅಪಾರ ದುಃಖವಾಯಿತು ರಾಜೇಶ್. ಗತಕಾಲದ ನೋವು, ಪ್ರೇಮದ ಬಗ್ಗೆ ಇದ್ದ ಅಪನಂಬಿಕೆ ಎಲ್ಲ ಮತ್ತೆ ಮರುಕಳಿಸಿತು. ಈಗಲಾದರೂ ಕೊಟ್ಟ ಕೊನೆಯದಾಗಿ ಕೇಳುತ್ತಿದ್ದೇನೆ. ನೀನು ನಿಜವಾಗಿಯೂ ನನ್ನನ್ನು ಮದುವೆಯಾಗಬೇಕೆಂದಿದ್ದೀಯೋ ಅಥವಾ ಇದೊಂದು ಅನುಭವ ಇರಲಿ ಎಂದು ಇದ್ದೀಯೋ. ದೇವರಾಣೆ ಹೇಳು. ರಾಜೇಶ್, ಯಾಕೆ ಬರೋಲ್ಲ ಅಂದೆ ಹೇಳು. ಅವತ್ತು ನಿನ್ನ ಜೊತೆ ವಾಕ್ಗೆ ಬಂದಾಗ ನಾನು ಅಷ್ಟು ಇಂಟಿಮೇಟ್ ಆಗಿ ಬಿಹೇವ್ ಮಾಡಿದ್ದು ನಿನಗೆ ಬೇಜಾರನ್ನು ತಂದಿತೆ ಹೇಳು. ಖಂಡಿತ. ಐ ಲವ್ ಯು ಸೋ ಮಚ್. ಹೌದಾ.
ನಿನ್ನ ಮೊಲೆ ಮೇಲೆ ಕೈಯಿಟ್ಟರೂ ನನಗೆ ಅದು ಮೀನ್ ಸೆನ್ಸೇಷನ್ ಅಲ್ಲೇ ಅಲ್ಲ. ನಿನ್ನನ್ನು ಸೆಳೆದುಕೊಂಡಿದ್ದು ಕೇವಲ ಚಾಪಲ್ಯಕ್ಕಲ್ಲ. ಐ ವಾಸ್ ಫೀಲಿಂಗ್ ಟೂ ರಿಲಿಜಿಯಸ್ ದೆನ್. ಅದು ನಿನಗೇನಾದರೂ ಐ ಆಮ್ ಮಿಸ್ಯೂಸಿಂಗ್ ಯುವರ್ ಸಾಫ್ಟ್ನೆಸ್ ಎಂದು ಅನಿಸಿದ್ದರೆ ಆ ಕ್ಷಣ ಹೇಳಬೇಕಿತ್ತು. ಯಾಕೆ ಲವ್ ಸಹಿತ ನಮಗೆ ಧೈರ್ಯ ಕೊಡುವುದಿಲ್ಲ? ಇದಕ್ಕೆ ಕಾರಣ ನಮಗೆ ಮಾನುಷತೆಯ ಬಗ್ಗೆ ಇರುವ ಮೂಲಭೂತ ಅನುಮಾನ ರಾಜೇಶ್. ಎಂಥ ಸಂದರ್ಭದಲ್ಲೂ ಯಾಕೆ ಇವನು ಎದೆ ಮೇಲೆ ಕೈ ಇಟ್ಟ ಇತ್ಯಾದಿಯಾಗಿ ಲೆಕ್ಕಾಚಾರದ ಬುದ್ಧಿಯೊಂದು ಹಿಂಬಾಲಿಸುತ್ತಲೇ ಇರುತ್ತದೆ ರಾಜೇಶ್. ನೀನು ಬರ್ತೀನಿ ಎಂದು ಹೇಳಿ ಹೋದಾಗ ನನಗೆ ಅಪಾರ ದುಃಖವಾಯಿತು. ಇದು ಯಾವ ಶಾಪ ನಿನ್ನನ್ನು ನೀನಾಗಿ ಎಕ್ಸ್ಪ್ರೆಸ್ ಮಾಡಲಿಕ್ಕಾಗದಂತೆ ಹಿಡಿದಿದೆಯಲ್ಲ ಎಂದು ಯೋಚಿಸಿದೆ. ಇಲ್ಲ ಸ್ಪಿರಿಚುವಲ್ ಆಗುತ್ತೀಯಾ ಅಥವಾ ಡಿಪ್ಲೊಮ್ಯಾಟಿಕ್ ಆಗುತ್ತೀಯಾ, ಇಲ್ಲ ಒಂದು ಥರದ ಮೆಕ್ಯಾನಿಕಲ್ ಲವರ್ ಆಗುತ್ತೀಯಾ? ನನ್ನ ಪ್ರೇಮವು ನಿನ್ನನ್ನು ನೀನಾಗೇ ಇರುವಂತೆ ಮಾಡದಿದ್ದರೆ ನಾನು ಎಂಥ ಫೇಲ್ಯೂರ್ ಆಗುತ್ತೀನಿ ಯೋಚಿಸು. ನಾನು ಏನೇ ಆಗಿರಲಿ, ಯು ಆರ್ ಹಿಯರ್ ಟು ಲವ್. ಅದಾಗಲೇ ಜೆನ್ಯೂನ್ ಆಗಿ ಎಕ್ಸ್ಪ್ರೆಸ್ ಆಗುವುದು. ರಾಜೇಶ್ ಬಟ್ಟೆ ಬರೆಕಿತ್ತು ಪಕ್ಕ ಮಲಗೋಕ್ಕೆ ಬರೀ ಡಿಸೈರ್ ಸಾಕು ಅಂತ ತಿಳಿದಿದ್ದರೆ ತಪ್ಪು ರಾಜೇಶ್. ಸುಪ್ರೀಮ್ ಅಂಡ್ ಫರ್ಮ್ ಕಾನ್ಫಿಡೆನ್ಸ್ ಬೇಕು ಒಬ್ಬರಿಗೆ ಒಬ್ಬರಲ್ಲಿ. ನಿನಗಾಗಿ ಎಂಥ ಭಯಾನಕ ತ್ಯಾಗಗಳನ್ನು ಮಾಡಬಲ್ಲೆ ಗೊತ್ತಾ ರಾಜೇಶ್? ನಿನ್ನ ಚಿಕ್ಕಮ್ಮನಿಂದ ಹಿಡಿದು ಸಿತಾರಿನವರೆಗೆ ಎಲ್ಲರ ಮೇಲೂ ನನಗೆ ರೇಗಿದೆ ಗೊತ್ತಾ? ಸಮಾಜ ಸಂಸ್ಕೃತಿ ಎಂದರೇನು? ಒಬ್ಬರನ್ನೊಬ್ಬರು ನಂಬದಿರುವಂತೆ ಅನುಮಾನಿಸುವಂತೆ ಮಾಡುವ ವಸ್ತುಗಳು. ವೀರ್ಯವೆಲ್ಲ ಗರ್ಭದೊಳಗಿನ ಅನುಮಾನದ ಬೆಂಕಿಗೆ ಸುಟ್ಟೇ ಹೋದೀತು. ಇನ್ನು ಅಳುವ ನಗುವ ಜೀವ ಹೊರಬರುವುದಿರಲಿ. ಪೂಚಂತೆ 18/8/1961. ಭೂತನ ಕಾಡು. ನನ್ನ ತೇಜುಗೆ, ಈಗ ಹೇಗಿರುವಿರಿ? ಆ ಸಂಜೆ, ಆ ಕ್ಷಣ, ಈಗ ಏನು ಬರೆಯಕ್ಕಾಗ್ತಿಲ್ಲ. ನನ್ನ ಬಸ್ಸು ಸರಿದಾಗ ನಿಮ್ಮ ಮುಖ ನೋಡುವಂತಿರಲಿಲ್ಲ. ಹೌದು, ನೋವಾಯ್ತು ನನಗೆ. ನನ್ನ ಪರಿಸ್ಥಿತಿಯನ್ನು ನೀವು ಯೋಚಿಸಬೇಕು. ಸೋದರತ್ತೆ ಅಡ್ಡ ಬಂದ ಸಮಯವನ್ನು ಅಳೆಯುವಂತಾಯ್ತು. ಏನಾದರಾಗಲೆಂದು ನಿಮ್ಮ ಜೊತೆ ಬಂದಿರಬೇಕಿತ್ತು. ನಾನು ಅಷ್ಟು ಇಂಪಲ್ಸಿವ್ ಆಗಿ ಬೆಳೆದಿರಲಿಲ್ಲ ಅಂದು. ಅಷ್ಟು ಧೈರ್ಯವೂ ಇರಲಿಲ್ಲ. ಅವತ್ತಿನದೇ ನೆನಪು. ಇಲ್ಲಿ ಮಳೆ ಕುಟ್ಟುತ್ತಲೇ ಇದೆ. ಅಲ್ಲಿ ನಿಮಗೆ ಸಿತಾರ್ ಸ್ನೇಹಿತರು ಎಲ್ಲ ಇರ್ತಾರೆ. ಹಲೀಂ ಬೇರೆ ಬರ್ತಾರೆ. ನನಗೆ ಇಲ್ಲಿ ವನವಾಸ. ಗೆಳತಿ ಪ್ರಭಾನಿಂದ ತಿಳಿಯಿತು ನೀವು ಹಲೀಂ ಸಿತಾರನ್ನು ವೇದಿಕೆ ಮೇಲೆ ತಂದಿಟ್ಟರಂತೆ ಮತ್ತು ಅಲ್ಲೇ ಕೂತಿದ್ದರಂತೆ. ಕೇಳಿ ಸಂತೋಷವಾಯಿತು. ಹೊಟ್ಟೆ ಕಿಚ್ಚು ಆಯಿತು. ನಾನಿರಲಿಲ್ಲ ಅಲ್ಲಿ ಎಂದು. ಹಲೀಂ ಬಾರಿಸುವುದನ್ನೇ ನೋಡುತ್ತಿದ್ದೀರಾ? ನಿಮ್ಮ ಎದೆ ಮುಟ್ಟಿ ಅಪ್ಪಿದಾಗ ಆ ಸಂಗ ಮತ್ತು ಅಂತರಂಗದ ಮುಗುಳುವಿಕೆಗೆ ಅಮೃತದ ಸವಿಯಂತೆ. ಹಾ, ನಾನು ಏನು ಬರೆದರೂ ದೂರದಲ್ಲಿ ನೋಡಿದ್ರೂ ಏನೇನೋ ಆಗುತ್ತಲ್ಲ. ನಿಮ್ಮ ರಾಜೇಶ್. 25/8/1961. ಮೈಸೂರು. ನನ್ನ ರಾಜೇಶ್ಗೆ. ಹಲೀಂ ಪಕ್ಕ ಕುಳಿತು ಕಾಗದ ಬರಿತಾ ಇದ್ದೇನೆ. ನಿನ್ನ ಕಾಗದ ನೋಡಿ ನನಗೆ ಏನೋ ಒಂಥರ ಸಮಾಧಾನವಾಯಿತು. ನಾಳೆ ಹಲೀಂ ಹೋಗ್ತಾರೆ. ಆಮೇಲೆ ಕಾಮಾಗಿ ಕುಳಿತು ಬರೆಯುತ್ತೇನೆ. ರಾಜೇಶ್. ಅವತ್ತಿನ ಲೆಟರ್ಗೆ ತುಂಬ ಅಪ್ಸೆಟ್ ಆಗಿಬಿಟ್ಟೆ ಏನು? ಹೌದು, ಅವತ್ತು ನನಗೆ ಭಯಂಕರ ದುಃಖವಾಯಿತು. ಈ ಹೊಲಸು ಸ್ತ್ರೀಯತ್ವದ ಮೇಲೆ ಬೇಜಾರು ಬಂದಿತ್ತು. ಪ್ರಜಾವಾಣಿಗೆ ಹುಲಿಯೂರಿನ ಸರಹದ್ದು ಕತೆ ಕಳಿಸಿದೆ. ಸದ್ಯ ಬರಬಹುದು, ನೋಡುತ್ತಿರು. ನೀನು ಮೈಸೂರಿಗೆ ಬರಲಿಕ್ಕಿಂತ ಮೊದಲೇ ನಾನು ನಿಮ್ಮೂರಿಗೆ ಬರುವೆನೋ ಏನೋ. ಹೌದಲ್ಲವಾ ರಾಜೇಶ್? ಬರೀ ಔಪಚಾರಿಕವಾಗಿ ಬದುಕುವುದಾದರೆ ಚಿನ್ನ ಮುದ್ದು ಎಂದು ಗಿಳಿಪಾಠ ಹೇಳುತ್ತಾ ಲವ್ನ ಹೆಸರಿನಲ್ಲಿ ಬಿಗಿದುಕೊಂಡು ಬದುಕುವುದಾದರೆ ಯಾಕೆ ಬದುಕಬೇಕು? ಜಗಳ ಆಡುವುದೇ ವಾಸಿ. ಥುತ್. ಸೂಕ್ಷ್ಮ ವ್ಯಕ್ತಿತ್ವ ಒಂದಕ್ಕೆ ಲವ್ ಎಂದರೆ ಒಂದು ದೊಡ್ಡ ಹಾರರ್ ಅಲ್ಲವಾ ರಾಜೇಶ್? ನಾನು ಯಾಕೆ ಇವಳನ್ನು ಫ್ಲೂಯೆಂಟ್ ಮಾಡುವುದಿಲ್ಲ? ಇವಳ ವ್ಯಕ್ತಿತ್ವ, ಪ್ರೇಮ ಯಾಕೆ ನಿರ್ಗಳವಾಗಿ ಪ್ರವಹಿಸುವುದಿಲ್ಲ? ಹಾಗಾದರೆ ನನ್ನ ಪ್ರೇಮ ಫೇಲ್ಯೂರ್ನೇ? ಇವೆಲ್ಲ ಯೋಚನೆಗಳು ಬರುತ್ತವೆ. ನೀನು ನನ್ನ ಜೊತೆ ಹಾಗೆ ಬಿಗಿದುಕೊಂಡಿದ್ದರೆ ನನ್ನನ್ನು ಆ ಕರಾಳ ಹಸ್ತದಿಂದ ಅಮುಕಿ ಹಿಡಿದಂತಾಗುತ್ತದೆ. ಇದರ ಜೊತೆಗೆ ಬಾಳುವುದಿರಲಿ. ಬರೀ ಎಕ್ಸ್ಪ್ರೆಷನ್ಗಾಗಿ ನಿರಂತರ ಶ್ರಮಿಸಬೇಕಲ್ಲ ಎಂದು ದುಃಖ. ಹಲೀಂ ಬೊಂಬಾಯಿಗೆ 1-6 ತಿಂಗಳು ಬಾ ಎಂದೆಲ್ಲ ಕರೆದಿದ್ದಾರೆ. ಆದರೆ ಮನಸ್ಸಿಗೆ ಇದರಿಂದ ಏನೇನೋ ಶಾಂತಿ ಇಲ್ಲ. ನನಗೆ ಕ್ಲಿಯರ್ ಆಗಿ ಥಿಂಕ್ ಮಾಡಲಿಕ್ಕೂ ಅಸಾಧ್ಯವಾಗಿದೆ. ಏನೋ ನೀನೇ ಹೆಲ್ಪ್ ಮಾಡಬೇಕು. ಥ್ರೂ ಯುವರ್ ಲವ್ ಅಂಡ್ ಥ್ರೂ ಯುವರ್ ಹೇಟರ್ಡ್. ನಿನ್ನ ಮೇಲಿನ ನಿತಾಂತ ಪ್ರೇಮ ಬಹುಶಃ ನನ್ನನ್ನು ಮುಂದೊಯ್ದೀತು.
ನೀನು ಅತ್ತ ಹೋದ ನಂತರ ಯಾಕೆ ಹೀಗೆ ಅಧೀರನಾಗಿದ್ದೇನೆ ರಾಜೇಶ್, ಹೇಳು. ನನಗಂತೂ ಏನೇನೂ ತೋಚುತ್ತಲೇ ಇಲ್ಲ. ಸೋ ಟ್ರಬಲ್ಡ್ ಅಂಡ್ ಕನ್ಫ್ಯೂಸ್ಡ್ ಪೂಚಂತೆ. ಇಲ್ಲಿ ನನ್ನ ಕಾಗದ ಇಲ್ಲ. ನಾನು ಏನು ಬರೆದಿದ್ದೇನೋ ಕಾಣೆ. 31/8/1961 ಮೈಸೂರು. ರಾಜೇಶ್, ನಿನ್ನ ಕಾಗದ ನೋಡಿದೆ. ಭಾರೀ ಕೋಪ ಬಂದಿದೆ ನನ್ನ ಮೇಲೆ ಎಂದು ತೋರುತ್ತದೆ. ನಾನು ಹೇಳಿದ್ದು ಅಸತ್ಯವೇನೂ ಅಲ್ಲ ರಾಜೇಶ್. ಎಂಥ ಪ್ರೇಮಿಯೇ ಆದರೂ ತನಗೆ ದೊರಕುತ್ತಿರುವ ಪ್ರೇಮ ಎಷ್ಟು ವಿಶಿಷ್ಟ ರೀತಿಯದಾಗಿ ತನ್ನ ಪ್ರೇಮವನ್ನು ಸಾರ್ಥಕಪಡಿಸಿದೆ ಎಂದು ನೋಡಿಕೊಳ್ಳಲೇಬೇಕು. ನಿನ್ನ ಸಂಪರ್ಕ, ನಿನ್ನ ಅಣ್ಣನ ನಡುವಿನ, ನಿನ್ನ ಭಾವನ ನಡುವಿನ, ನಿನ್ನ ಅಮ್ಮನ ನಡುವಿನ ಸಂಪರ್ಕಕ್ಕಿಂತ ಎಷ್ಟೆಷ್ಟು ಬೇರೆ ರೀತಿಯದಾಗಿ ನಿನ್ನ ಹೆಣ್ತನವನ್ನು ಸಾರ್ಥಕಪಡಿಸಿತು ಎಂದು ಪದೇ ಪದೇ ಹೊರೆ ಹಚ್ಚಲೇಬೇಕು. ಇಲ್ಲದಿದ್ದರೆ ನಮ್ಮಿಬ್ಬರ ಸಂಬಂಧ ಎಲ್ಲೋ ಮರುಗಟ್ಟಿದೆ ಎಂದರ್ಥ. ಎಷ್ಟೆಷ್ಟು ಗಂಡ ಹೆಂಡಿರ ನೈಜ ಸಂಬಂಧದ ಕಡೆಗೆ ಮುಂದುವರೆದಿದೆ ಎಂದು ಪ್ರಶ್ನಿಸಲೇಬೇಕು. ನಮ್ಮಿಬ್ಬರಲ್ಲೂ ಒಬ್ಬೊಬ್ಬರ ನಡುವಿನ ಸಂಬಂಧ ಎಂದೂ ಬರಿಯ ವ್ಯಸನ ಮಾತ್ರವಾಗದೆ ನಿಜವಾದ ಬಯಕೆಯಾಗಲಿಕ್ಕೆ ಪ್ರಯತ್ನಿಸುತ್ತಲೇ ಇರಬೇಕು. ಅಂದರೆ ನಿಮ್ಮೊಡನೆ ಅನೈತಿಕವಾಗಿ ಇರಬೇಕೆ ನಾನು ಎಂದು ಕೇಳಿದರೆ ಖಂಡಿತ ಇಲ್ಲ. ಆದರೆ ಈ ಪ್ರೇಮದಲ್ಲಿ ನೀತಿ ಅನೀತಿಗಳ ನಡುವೆ ಗೆರೆ ಬಲು ತೆಳು. ಸುಮ್ಮನೆ ನಿನ್ನೆದೆ ಮೇಲೆ ನಾನು ಕೈತಾಗಿಸಿದ್ದನ್ನೇ ಬಹುಬೇಗ ಅನೈತಿಕ ಎಂದು ನಿರ್ಧರಿಸಿ ನೀನು ದೂರಾಗಬಹುದು. ಇದು ಕಷ್ಟ ರಾಜೇಶ್. ಮದುವೆಯಾದ ನಂತರ ಈ ಸಮಸ್ಯೆ ಇಷ್ಟು ಕಠೋರವಲ್ಲ. ಅದಕ್ಕೆ ನೀನು ಬಿಗಿದುಕೊಂಡಿರುತ್ತಿ ಎಂದು ನಿನ್ನನ್ನು ಟೀಕಿಸಿದ್ದು. ನಿನ್ನ ಪ್ರೇಮವನ್ನು ಸ್ವೀಕರಿಸಲು ತುಂಬ ಸಂವೇದನಾತ್ಮಕವಾದ ಸೂಕ್ಷ್ಮ ಚೇತನ ಕಾದಿದೆ ಎಂದಾಗ ನಿನ್ನನ್ನು ನೀನು ನಿಜವಾಗಿ ಎಕ್ಸ್ಪ್ರೆಸ್ ಮಾಡಿಕೊಳ್ಳಲು ಹವಣಿಸುತ್ತಿ. ನಿನ್ನ ಬಯಕೆಗಳನ್ನು, ವೇದನೆ, ಪ್ರಕ್ರಿಯೆಗಳನ್ನು ಬೆತ್ತಲೆ ನೋಡಲಿಕ್ಕೆ ನಿನಗೆ ಸಾಧ್ಯ. ಇಲ್ಲದಿದ್ದರೆ ಬಹುಬೇಗ ನಮ್ಮಿಬ್ಬರ ಚಿನ್ನ, ರನ್ನ, ಮುದ್ದು ಇವೆಲ್ಲ ಕನಸಿನ ಕೂಡಿಕೆಗಳಂತೆ ಬಹಿರ್ಗತ ನಡೆತಗಳನ್ನು ಕಳೆದುಕೊಂಡು ಬರಿಯ ಉದ್ಗಾರಗಳಾಗುತ್ತವೆ, ಗಿಳಿ ಮಾತುಗಳಾಗುತ್ತವೆ. ಇದರ ಬಗ್ಗೆ ಇಷ್ಟು ಯೋಚಿಸಲೇಬೇಕಾಗಿಲ್ಲ. ಒಂದು ಸಾರಿ ಮುತ್ತಿಡುವುದರಲ್ಲೇ ಇವಳ ಪ್ರೇಮ ತಾಜಾನೋ ಖೋಟಾನೋ ತಿಳಿದು ಹೋಗುತ್ತದೆ. ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ. ನಾವಿಬ್ಬರೂ ಮದುವೆಯಾಗಿಲ್ಲ. ಅದಕ್ಕೆ ಹಾಗೆ ವೈಲೆಂಟ್ ಆಗಿ ಬರೆದದ್ದು ಅಷ್ಟೇ ಹೊರತು ನಿನ್ನ ಮೇಲೆ ಸಿಟ್ಟೇನಲ್ಲ ಮರಿ. ನೀನು ಎಲ್ಲಿಯವರೆಗೆ ನಿಜವಾಗಿಯೇ ನಾನೇ ಗತಿ ಎಂದಿರುವೆಯೋ ಅಲ್ಲಿಯವರೆಗೂ ನನಗೂ ನೀನೇ ಗತಿ ಎಂಬುದು ನಿಜ. ಹಾಗಿರುವಾಗ ಯಾಕೆ ಹೆದರಿಕೆ? ಮೊನ್ನೆ ನನ್ನ ಕತೆ ಓದಿದೆಯಾ? ಇನ್ನೊಂದು ಕಳಿಸಿದ್ದೇನೆ, ಪಂಜ್ರೊಳ್ಳಿ ಪಿಶಾಚಿಯ ತಿರುಮಂತ್ರ ಎಂದು. ಓದಿ ಅಭಿಪ್ರಾಯ ಬರಿ. ಇವತ್ತು ಬೆಳಗಿನ ಜಾವ ರಾಜೇಶ್ ಅಂತ ಏನೋ ಗಟ್ಟಿ ಹೇಳಿ ಬಿಟ್ಟಿದ್ದೀನಿ ಕನಸಿನಲ್ಲಿ. ಅಷ್ಟರಲ್ಲಿ ಎಚ್ಚರಾನೂ ಆಯ್ತು. ಬೇಗ ಮದುವೆಯಾಗಬೇಕಪ್ಪ. ಈ ಹಾಳು ಶಾಲನ್ನು ದಿಂಬನ್ನು ರಾಜೇಶ್ ಎಂದು ಹಿಡಿದುಕೊಳ್ಳುವ ಭ್ರಮಾಧೀನ ಪರಿಸ್ಥಿತಿ ಬೇಗ ತೊಲಗಿದರೆ ಸಾಕು. ಬೆಂಗಳೂರಿನಿಂದ ಶನಿವಾರನೇ ಹಿಂತಿರುಗಿ ಬಂದೆ. ನೀನಿಲ್ಲದೆ ಬೆಂಗಳೂರಿನಲ್ಲಿ ಭಾರಿ ಬೇಜಾರಾಯಿತು. ಅದಕ್ಕೆ ಕಚೇರಿಗೂ ಇರಲಿಲ್ಲ. ನನ್ನನ್ನು ಮದುವೆಯಾಗಿ ಜೊತೆ ಮಲಗಿಸ್ಕೋಬೇಕು ಅಂತ ನಿನಗೆ ಅನಿಸೋದೇ ಇಲ್ಲವಾ ರಾಜೇಶ್? ನನಗಂತೂ ಈಗ ತಲೆಯಲ್ಲೆಲ್ಲ ಅದೇ. ಮಾತಾಡಬೇಕು, ಓಡಾಡಬೇಕು ಇವಳ ಜೊತೆ, ಇದೆಲ್ಲ ಅನಿಸೋದೇ ಇಲ್ಲ. ಮಲಗಿಸಿಕೊಳ್ಳಬೇಕು, ತಬ್ಬಿಕೊಳ್ಳಬೇಕು ಇವೇ ಹಾಳು. ಒಂದೊಂದು ಸಾರಿ ಏನಪ್ಪ ಇದೆಲ್ಲ ಕೆಟ್ಟದ್ದೋ ಏನೋ ಎಂದು ಭಯ ಕೂಡ ಆಗುತ್ತೆ. ಕಾಗದ ಕಂಡ ಕೂಡಲೇ ಕಾಗದ ಬರಿ ಮರಿ. ನಾನು ಕುಪ್ಪಳಿಗೆ ಹೋಗಿ ಕುಪ್ಪಳಿಯಿಂದ ಅಲ್ಲಿಗೆ ಬರೋದು ಕಣೆ. ಪೂಚಂತೆ. 50 ವರ್ಷಗಳ ಹಿಂದೆ ಅಂಚೆ ಇಲಾಖೆ ಸೇವೆ ಸೌಲಭ್ಯ ಬೇರೆಯದೇ ಇತ್ತು. ಲೇಟ್ ಫ್ರೀ ಪೇಡ್ ಬರೆದು ಹೆಚ್ಚಿನ ಸ್ಟಾಂಪ್ ಅಂಟಿಸಿ ತಡವಾಗಿ ಹಾಕಿದರೂ ಮರುದಿನವೇ ತಲುಪುತ್ತಿತ್ತು. ಇನ್ನು ಎಕ್ಸ್ಪ್ರೆಸ್ ಡಿಲಿವರಿ ಚೀಟಿ ಅಂಟಿಸಿ ಹೆಚ್ಚಿನ ಸ್ಟ್ಯಾಂಪ್ ಹಾಕಿದರೆ ಸಾಕು, ಭಾನುವಾರನೂ ಅಂಚೆ ಪೇದೆ ಬಂದು ಸೇವೆ ಸಲ್ಲಿಸುತ್ತಿದ್ದ. ಇವರ ಅನೇಕ ಕಾಗದಗಳು ಲೇಟ್ ಫ್ರೀ ಪೇಡ್, ಎಕ್ಸ್ಪ್ರೆಸ್ ಡಿಲಿವರಿ ಎಂದು ಬರುತ್ತಿದ್ದವು. ಇವತ್ತಿಗೂ ಇವೆಲ್ಲ ಅನಗತ್ಯವಾಗಿದೆ, ಬೇರೆ ಬೇರೆ ಸೌಲಭ್ಯಗಳಿರುವುದರಿಂದ. ಅಂದಿಗೆ ಮನೆಗಳಲ್ಲಿ ಫೋನು ಇರುತ್ತಿರಲಿಲ್ಲ. ಸೋಮವಾರ. ರಾಜೇಶ್ಗೆ. ಇವತ್ತು ನಿನ್ನ ಕಾಗದ ಸಿಕ್ಕಿತು ಮಾರಾಯ್ತಿ. ಸದ್ಯ ಇಷ್ಟು ದಿನ ಬೇಕಾಯ್ತು ನಿನಗೆ ಸಂಪೂರ್ಣ ನನ್ನವಳಾಗಿ ಕಾಗದ ಬರೆಯೋಕೆ. ಸದ್ಯ ಬೆಳಗಿನ ಕಾಗದ ನನ್ನನ್ನು ತುಂಬಾ ನಿಯರ್ ಮಾಡಿ ಭಾರಿ ಸಮಾಧಾನ ಕೊಟ್ಟಿದೆ ಕಣೆ. ಒಂಥರ ಸಮಾಧಾನದ ನಿಟ್ಟುಸಿರು ಬಿಡುವಂತೆ ಮಾಡಿದೆ ಕಣೆ. ರಾಜೇಶ್, ಯಾಕೆ ನೀನು ಸದಾ ನೀನು ಹಲೀಂ ಹಾಗೆ ಬಾರಿಸ್ತೀರಿ ಎಂದಿದ್ದನ್ನು ನೆನೆಯುತ್ತಾ ಗಿಲ್ಟ್ ಆಗಿರ್ತೀಯ? ಎಲ್ಲಾದರೂ ಕೊನೆಗೆ
ನಿನಗೆ ನನ್ನ ಜೊತೆ ಇನ್ಫ್ರೀ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆರಂಭ ಆಗಿದೆಯೋ? ಥೂ ಕತ್ತೆ, ಒಂದೇ ವಾರದಲ್ಲಿ ನಿನಗೆ ಸಂಗೀತ ಕಲಿಸ್ತೀನಿ ಕಣೆ, ಯಾಕೆ ಹೆದರುತ್ತೀಯ? ಗೂಬೆ. ಒಂದು ಕಾದಂಬರಿ ಬರೆಯೋಣ ಅಂತಾಗ್ತಿದೆ ಕಣೆ, ಮಾಯಾ ಅಂತ. ಅದರ ಥೀಮ್ ಎಲ್ಲ ಕೊಂಚ ಕೊಂಚ ತಲೆಗೆ ಹೊಳೆದಿದೆ, ನೋಡೋಣ, ದೇವರ ದಯೆ. ನಿನ್ನ ಜೊತೆ ಮಲಗಿದರೆ ನನಗೆ ಸೊಂಟ ನೋವು ಹೋಗುತ್ತೆ ನಿಜ. ಆದರೆ ತಮಗೆ ಆರಂಭವಾಗುತ್ತಲ್ಲ, ಅದಕ್ಕೇನು ಮಾಡೋದು ಹೇಳ್ರಿ. ನಿಮ್ಮ ಅಣ್ಣನವರಿಗೇನಾದ್ರೂ ಗೊತ್ತಾಗಿದೆಯೇನೆ ಇದೆಲ್ಲ? ನಿನ್ನ ಕಂಡರೆ ಎಂಥ ಪ್ರೇಮ ಮರಿ, ಒಡಲೊಳಗಿಂದ ಉಕ್ಕಿ ಬರ್ತದೆ ಕಣೆ. ಎಷ್ಟೊಂದು ರಿಯಲ್ ಆಗಿ ಕಾಣ್ತೀಯ ನನಗೆ ನೀನು, ಗೊತ್ತಾ? ಅವಳ ದೊಡ್ಡ ಕುಂದೆ ಅದು ಕಣೆ. ಕೊನೆಗೂ ಡ್ಯಾಶ್ಗೆ ನನ್ನನ್ನು, ನನ್ನ ಪ್ರೇಮವನ್ನು ಸರಿಯಾಗಿ ನೋಡಲಿಕ್ಕೂ ಆಗಲಿಲ್ಲ. ಒಂದು ತರದ ಮಂಜಿನಲ್ಲೇ ತನ್ನ ಕೊನೆ. ಹೋಗಲಿ, ಅದೆಲ್ಲ ಗತಕಾಲದ ಗುರುತುಗಳು ನನಗೆ. ರಾಜೇಶ್, ಅದೇನು ಗುಟ್ಟು ಅಂದಿಯಲ್ಲ, ನಾನು ಮುಚ್ಚಿಟ್ಟುಕೊಂಡಿರೋದು ಎಂಥದ್ದು ಕತ್ತೆ? ನಿನ್ನಿಂದ ಗುಟ್ಟಾಗಿಡೋದು ಮರಿ. ಯಾಕೆ ನಿನಗೆ ಹಾಗನ್ನಿಸಿತು ಹೇಳು? ಆಗಲಾದರೂ ನನಗೆ ಯಾವ ಗುಟ್ಟು ಎಂದು ಪತ್ತೆಯಾದೀತು. ನಾನು ಬರಿಬೇಕೆಂದಿರೋ ಕಾದಂಬರಿ 120 ಪೇಜಿನದು, ಮಾಯಾ. ಒಂದು ದೊಡ್ಡ ಕಾಡು ಹಂದಿ ಬಂದು ತೊಂದರೆ ಕೊಡುತ್ತಿರುತ್ತದೆ. ಅದರ ಬಗ್ಗೆ ಭೀಕರ ದಂತಕಥೆಯಿಂದಾಗಿ ಅದಕ್ಕೊಂದು ವ್ಯಕ್ತಿತ್ವವೇ ಇರುತ್ತದೆ. ಅದರ ಅಂತ್ಯ ಕಾದಂಬರಿ ಮುಗಿಯುತ್ತೆ, ನೋಡೋಣ, ದೇವರಿಚ್ಛೆ. ಅನಂತು ನನ್ನ ಕತೆ ಹುಲಿಯೂರಿನ ಸರಹದ್ದು ಓದಿ, ಅಪ್ಪ, ಏನು ಭೀಕರದ ವೈಲೆನ್ಸ್ ತಂದಿದ್ದೀರಿ ಎಂದು ಮೆಚ್ಚಿದರು. ಈ ವಾರ ಬರಲಾಗುತ್ತೋ ಇಲ್ಲವೋ ಕಣೆ, ನೋಡಬೇಕು. ಹಲೀಂ ಆಶೀರ್ವಾದನೋ ಏನೋ ಕಣೆ. ಏನು ಕೈ ಓಡುತ್ತೆ ಸಿತಾರ್ ಮೇಲೆ ಅಂತೀಯ? ಹಲೀಂ ಹತ್ತರ ಹೋಗೋದಿರಲಿ, ನಮ್ಮೋರು ಯಾಕೆ ನನ್ನನ್ನು ಪಕ್ಕ ಮಲಗಿಸಿಕೊಂಡವರು ಹೇಳೋದಕ್ಕೆ ಬಿಡೋದೇ ಇಲ್ವಲ್ಲ. ಇಹಪರ ಮರೆತು ದೇವರೇ ಕಾಪಾಡಬೇಕು ನಿನ್ನನ್ನ. ಈಚಿನ ಕತೆ ನೋಡೋಣ ಎಂದು ಸಂಭಾಷಣೆ ತಂತ್ರದ ಎಕ್ಸ್ಪೆರಿಮೆಂಟ್ಗಾಗಿ ಬರೆದಿದ್ದು. ಚೆನ್ನಾಗಿಯೇ ಇದೆ. ಫುಲ್ ಬನ್ ಎಂಬ ಹೊಸ ರಾಗ ಬಾರಿಸಿದರು ಹಲೀಂ. ಮಲ್ಗೋದು ಹೀಗೆಂದೆಲ್ಲ ಹೇಳ್ತೀವಲ್ಲ ಬಾಯಲ್ಲಿ, ನಿನಗೊಂಚೂರು ನಾಚಿಕೆ ಆಗಲ್ಲೇನೆ? ಮತ್ತೆ ನನಗೆ ಇದ್ದಕ್ಕಿದ್ದಂತೆ ಭಾರಿ ನಾಚಿಕೆ ಉಕ್ಕಿ ಬಿಡ್ತದಲ್ಲ. ಥೂ, ಹೋಗ್ಲಿ, ಐ ಶಾಲ್ ಓವರ್ಕಮ್ ದ್ಯಾಟ್. ಉದ್ವೇಗ ಬಯಕೆಗಳ ಮೇಲೆ ನಂಬಿಕೆ ಇದೆ ನನಗೆ. ಹೋಗ್ಲಿ, ಲೇ ಪೂಚಂತೆ. 4/9/1961 ಮೈಸೂರು. ನನ್ನ ರಾಜೇಶ್ಗೆ. ನಿನ್ನ ಹೆಸರು ನಳಿನಿ ಮಾತ್ರ ಎಂದುಕೊಂಡು ನಾನು ನಳಿನಾಕ್ಷಿ ಅಂತ ಬರೆದಿದ್ದು. ನಿಮ್ಮ ಮನೆಯವರೆಲ್ಲ ಓದಿ ಅಯ್ಯೋ ನನ್ನ ಗತಿ ಮುಗೀತು. ನಿಮ್ಮಣ್ಣನವರೆಲ್ಲ ಓದಿದರಾ? ಏನಂದರು? ನಿಮ್ಮ ಮನೆಗೆ ನಾ ಬಂದರೆ ನಿನಗೆ ಅಲ್ಲೇನೂ ತೊಂದರೆ ಆಗುವುದಿಲ್ಲ ತಾನೆ? ಅದೊಂದೇ ನನಗೆ ಅತಿ ಮುಖ್ಯವಾಗಿ ಗೊತ್ತಾಗಬೇಕಾದದ್ದು. ಇದನ್ನು ಯೋಚಿಸಿ ಮೊದಲು ಬರಿ, ಆಯ್ತಾ? ಇನ್ನೊಂದು ಕಥೆನ ಇನ್ನೂ ಕಳಿಸಿಲ್ಲ, ಕಳಿಸಬೇಕು. ಅದನ್ನು ನೀಟಾಗಿ ಕಾಪಿ ಮಾಡೋರು ಯಾರೂ ದೊರೆತಿಲ್ಲ. ನೀನಾದರೂ ಗುಂಡ್ರಗೆ ಬರೆಯೋ ಹಾಗಿದ್ದರೆ. ಹಲೀಂ ಏನೇನೋ ಹೇಳಿಕೊಟ್ಟರು. ರಾಜೇಶ್, ನಿಜವಾಗಿಯೂ ಸಿತಾರ್ನ ಕಲಿಯೋದು ಬೇಡ ಅನಿಸುತ್ತಾ ಹೇಳು? ನಾನು ಇದನ್ನು ತುಂಬಾ ಸೀರಿಯಸ್ ಆಗೇ ಕೇಳ್ತಿದ್ದೀನಿ. ನೀನು ಕೂಡ ಖಂಡಿತವಾಗಿ ಹೋಗೋದು ಬೇಡವೆಂದರೆ ನಾನು ಖಂಡಿತ ಹೋಗೋಲ್ಲ. ಆದರೆ ಇನ್ನೊಮ್ಮೆ ಯೋಚಿಸು. ನನ್ನದು ಪಾಸಾಗಿದೆಯಂತೆ. ಧಾರವಾಡದಲ್ಲಿ ಫೆಲೋಶಿಪ್ ಕೊಡಿಸ್ತಾರಂತೆ. ಯಾವುದೂ ಬೇಕಾಗಿಲ್ಲ. ನನ್ನ ತಲೆಯಲ್ಲೆಲ್ಲ ನಳಿನಿ. ಬೇಗ ಉತ್ತರ ಬರಿ.